ಎಷ್ಟು ಜನ ಹೇಳ್ತೀರಾ ಯೇಸು ಒಳ್ಳೆಯವರು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಹೇಳುವಾಗ ದೇವರು ನಮ್ಮ ಜೊತೆಯಲ್ಲಿ ಮತ್ತು ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶೀರ್ವಾದಕ್ಕಾಗಿಯೂ ಬೇಜಾರಿಗಾಗಿಯೂ ಸ್ತೋತ್ರ ಮಾಡಬೇಕಂತ ಹೇಳಿದ್ರು. ಹಲ್ಲೆಲೂಯಾ. ಒಳ್ಳೆಯದಕ್ಕಾಗಿಯೂ ಸ್ತೋತ್ರ, ಕೆಟ್ಟದಕ್ಕಾಗಿಯೂ ಸ್ತೋತ್ರ. ಹಲ್ಲೆಲೂಯಾ. ಸಂತೋಷಕ್ಕಾಗಿಯೂ ಸ್ತೋತ್ರ, ಸಂಗಡಕ್ಕಾಗಿಯೂ ಸ್ತೋತ್ರ. ಹಲ್ಲೆಲೂಯಾ. ಖುಷಿಗಾಗಿಯೂ ಸ್ತೋತ್ರ, ದುಃಖಕ್ಕಾಗಿಯೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ವಿಷಯಗಳಲ್ಲೂ ಸ್ತೋತ್ರ ಮಾಡುವಾಗ ದೇವರು ನಮ್ಮ ಬಳಿಯಲ್ಲಿರ್ತಾರೆ. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದಕ್ಕಾಗಿ ಆಗುತ್ತೆ ಅಂತ ನಂಬಿಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ. ಈಗ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಹಾಡಾಡಿ ಮತ್ತೆ ಕೂತ್ಕೊಳ್ಬಹುದು. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀವು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಸ್ವಲ್ಪ ನಗೆದುಕೊಂಡು ದೇವರನ್ನ ಆರಾಧನೆ ಮಾಡೋದು. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣನ್ನು ನೀವು ನಮ್ಮ ಥರ ಒಂದು ರೂಪ ಸೃಷ್ಟಿ ಮಾಡಿಕೊಟ್ಟದಕ್ಕೆ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖುಷಿಯಾಗಿ ಆಡೋಣ. ಒಂದು ಸ್ವಲ್ಪ ಅಲ್ಗಾಡಿ ಆಡೋಣ, ಸ್ವಲ್ಪ ಫ್ರೀ ಆಗಲಿ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀವು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ತುಣಿದಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕಟ್ಟೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಟ್ಟೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ತಪ್ಪಿ ಹೋದ ಮಗಳಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗಳ ಸ್ಥಾನವನ್ನು ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗಳ ಸ್ಥಾನವನ್ನು ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿಮ್ಮನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ
ಎಲ್ಲ ಬಾಯಿಗೆ ಮೇಲೆ ಹೇಳೋಣ, ಆರಾಧನೆ ನೆಸೆಯ. ಎಲ್ಲ ಸೌಂಡ್ ಮೇಲೆ ಬರಲಿ, ಎಲ್ಲ ಸೌಂಡ್ ಮೇಲೆ ಬರಲಿ. ಆರಾಧನೆ ಇನ್ನು ಜೋರಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ಆರಾಧನೆ ನೆಸೆಯ. ಆಮೇಲೆ ಆರಾಧನೆ ನೆಸೆಯ, ಕೊಂಡಾಡುವೆ ನೆಸೆಯ. ಜೋರಾಗಿ ಬಾಯಿಸರು ಎಲ್ಲ ಬಾಯಿಗಳು. ಆರಾಧನೆ ಕೊಂಡಾಡುವೆ, ಆರಾಧನೆ ಕುಣಿದಾಡುವೆ ನನ್ನೆಸೆಯ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಎಲ್ಲರೂ ದೊಡ್ಡತಾ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಕರಗಳ ಆರಾಧಿಪೆ. ಆರಾಧನೆ ಕೊಂಡಾಡುವೆ, ಆರಾಧನೆ ಕುಣಿದಾಡುವೆ, ಆರಾಧನೆ ಆಡುವೆ ನನ್ನೆಸೆಯ. ಆರಾಧನೆ ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಬಣ್ಣಗೆ ಇರುವಾಗ ಪಾತ್ರೆಯ ರೂಪಿಸಿದೆ ಧೈರ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಬಣ್ಣಗಿರುವಾಗ ಗೋರಿ ಗೋರಿ ನೀನು ಪಾತ್ರೆಯ ರೂಪಿಸಿದೆ ಅಯ್ಯ. ನನ್ನ ಕರಗಳ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಎಲ್ಲರೂ ಬಾಯಿ ತೆರೆದು ಸ್ತೋತ್ರ ಮಾಡೋಣ. ದೇವರೇ ನಿಮ್ಮನ್ನು ನಾವು ಕೊಂಡಾಡುತ್ತೇವೆ, ದೇವರೇ ನಿಮ್ಮನ್ನು ನಾವು ಆರಾಧಿಸುತ್ತೇವೆ. ಒಂದು ದಿವಸಗಳು ಆಯುಸ್ಸು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಟ್ಟಲ್ಪಟ್ಟ ಗದ್ದೆಯಾದ ನನ್ನನ್ನು ಬಿಡಿಸಿ ಕರೆದು ತಂದಿದೆ ದೇವರೇ ನಿಮಗೆ ಸ್ತೋತ್ರ. ಕಳೆದು ಹೋಗಿರುವ ತಪ್ಪಿ ಹೋಗಿರುವ ಮಗನನ್ನು ನನ್ನನ್ನು ಮತ್ತು ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ ನಿಮಗೆ ಸ್ತೋತ್ರ. ನನ್ನ ಕರೆದೊಂದಿದ್ದಕ್ಕಾಗಿ ಸ್ತೋತ್ರ. ನನ್ನ ತಡವ ಒಳಗಾಕಿದ್ದಕ್ಕಾಗಿ ಸ್ತೋತ್ರ. ಬಂಧನ ಬಿಚ್ಚಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ ನಿಮಗೆ ಮಹಿಮೆ ಮಹಿಮೆ ಮಹಿಮೆ. ವಂದನೆ 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 ವಂದನೆ. ಓ ಸ್ತೋತ್ರ 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 ಸ್ತೋತ್ರ. ವಂದನೆ ಕರ್ತನೆ ವಂದನೆ ಕರ್ತನೆ ವಂದನೆ ಕರ್ತನೆ. ಮಹಿಮೆ 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 ಮಹಿಮೆ. ಓ ಪವಿತ್ರಾತ್ಮನೆ ವಂದನೆ ವಂದನೆ ವಂದನೆ. ಓ ವಂದನೆ ವಂದನೆ ವಂದನೆ. ಓ ಪವಿತ್ರಾತ್ಮನೆ ಮಹಿಮೆ ಮಹಿಮೆ ಮಹಿಮೆ. ಓ ಪವಿತ್ರಾತ್ಮನೆ ವಂದನೆ ವಂದನೆ ವಂದನೆ. ತಂದೆ ದೇವರೇ ವಂದನೆ, ಯೇಸುವೆ ವಂದನೆ, ಪವಿತ್ರಾತ್ಮನೆ ವಂದನೆ, ತಂದೆ ಕುಮಾರ ಪವಿತ್ರಾತ್ಮನೆ ವಂದನೆ ವಂದನೆ ವಂದನೆ. ಓ ವಂದನೆ ವಂದನೆ ವಂದನೆ. ಓ ಮಹಿಮೆ
ಮಹಿಮೆ ಮಹಿಮೆ ನಮ್ಮ ಆಲಯದ ಮಧ್ಯದಲ್ಲಿ ಓ ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ಓ ರಾ ಬಾ 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 ಓ ತುಂಬಲಿ ತುಂಬಲಿ ತುಂಬಿನಲ್ಲಿ ಅಪ್ಪ ನಿಮ್ಮನ್ನು ಕಾಣಿಸಬೇಕು, ಬೇರುಗಳನ್ನು ಕಾಣಿಸಬೇಕು, ಅಗ್ನಿ ಚಲಿಸಬೇಕು, ಅಗ್ನಿ ಚಲಿಸಬೇಕು, ಅಗ್ನಿ ಚಲಿಸಬೇಕು, ಅಗ್ನಿ 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 ಫೈರ್ 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 ತಡೆಗಟ್ಟು ಅಶುದ್ಧಾತ್ಮಗಳು ಸುಡಲಿ. ರೀ ಬಾಲಾಬಾ ರೀ ದಾರ ಕಬಾಲ ರಬ ರಬ ಬಾಲಾಬಾ ಓ ಕೆಟ್ಟಲ್ಪಟ್ಟ ಕಥೆಗಳು ಓ ಯೇಸುವಿನ ನಾಮದಲ್ಲಿ ಬೀಚಲ್ಪಲೆ 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 ಓ ಫೈರ್ 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 ಓ ರೀ ಮಾ 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 ರೀ ಕಬಾಲ ರೋಬೋ ಓ ರಶಾ ಬಾಬಾ ಬಾ ಸಿಗಸಿಕೊಳ್ಳಿ, ಅಗ್ನಿ ಸಿಗಸಿಕೊಂಡು ಬಲ ಹೊಂದಿಕೊಳ್ಳಿ, ದುಷ್ಟ ಸೈತಾನ ತೊಲಗಿಸು. ಓ ರೀ ಬಾ 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 ಎಲ್ಲರೂ ಸ್ತೋತ್ರ ಮಾಡು. ದೇವರ ಸಭೆಗೆ ವಿರುದ್ಧವಾಗಿ ಇಲ್ಲ ದುರಾತ್ಮ ಶಕ್ತಿಗಳು ಕೆಡವಲ್ಪಡಬೇಕು, ಸೇವೆಗಳ ತಡಬಡ ಅಶುದ್ಧಿಗಳು ಸುಡಬೇಕು. ರಾ ಬಾ 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 ಓ ರೀ ಮಾ ಕ ಮಾಲ ಯೋ ದುರ ಬಾಲ ಶಬಲ ಬರಿ ಬಲ ಬರಿ ಗಬಲ ದುರ ಬಲ ಬಾಬಾ ಶಬಲ ಬಲ 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 ಬಾ ಓ ರಿ ಬಲ ಶಬಲ ರಿಬಲ ಶಬಲ ರೀಬ ಕಬ 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 ಓ ರಿ ಬಾ 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 ರಿ ಶಮಲ ಯೋ ದುರ ಬಲ ಬಾಬಾ. ಪವಿತ್ರ ಆತ್ಮನಿಂದ ತುಂಬಿಸು ಕರ್ತನೆ, ದೇವರ ಆತ್ಮನಿಂದ ತುಂಬಿಸು ಕರ್ತನೆ, ಅಭಿಷೇಕದ ಅಗ್ನಿಯಿಂದ ತುಂಬಿಸು ಕರ್ತನೆ. ನಿಮ್ಮ ಆತ್ಮ ನಮಗೆ ಬೇಕು ಸ್ವಾಮಿ, ನಿಮ್ಮ ಆತ್ಮ ನಮಗೆ ಬೇಕು ಸ್ವಾಮಿ. ಅದು ಬೇಡ, ಪವಿತ್ರ ಆತ್ಮ ಬೇಕು ಸ್ವಾಮಿ. ಹಾಲೆಲೂಯ, ಪವಿತ್ರ ಆತ್ಮ ಬೇಕು ಸ್ವಾಮಿ. ಒಂದು ನಿಮಿಷ ಸೈಲೆಂಟ್ ಆಗಿ ನಿಂತುಕೊಳ್ಳಿ, ಕಣ್ಣುಗಳು ಮುಚ್ಚಿಕೊಳ್ಳಿ. ದೇವರ ಆತ್ಮನೇ, ಈ ಸಮಯದಲ್ಲಿ ನನಗೆ ಸ್ಪರ್ಶನ ಬೇಕು. ನಿಮ್ಮ ವಾಕ್ಯಗಳಿಗಿರುವ ತಡೆಗಳು ಹೊಡೆದು ನನ್ನನ್ನು ಹೊರಗಡೆ ತರಬೇಕಂತ ಕೇಳಿಕೊಳ್ಳೋಣ. ವಾಕ್ಯ ತಿಳ್ಕೊಂಡು ನಾವು ಅಗ್ನಿಯಾಗಿ ಮಾಡಬೇಕಾದ ದೇವರ ಶಕ್ತಿ ನಮ್ಮಲ್ಲಿ ಇಳಿದು ಬರಬೇಕು. ನಾವು ಹೀಗೆ ಇದ್ದರೆ ಸಾಲದು, ನಾವು ಬರೀ ಒಂದು ಉಪಯೋಗ ಶೂನ್ಯವಾಗಿದ್ದರೆ ಸಾಲದು, ಬರೀ ಭೂಮಿಗಾಗಿ ಬದುಕಿದರೆ ಸಾಲದು. ಕರ್ತನಿಗಾಗಿ ಬದುಕಬೇಕು, ಯೇಸುಗಾಗಿ ಬದುಕಬೇಕು. ಅದಕ್ಕಾಗಿ ಪವಿತ್ರಾತ್ಮನೇ ನನ್ನನ್ನು ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು. ಈ ಸೈಲೆಂಟ್ ಆಗಿರುವ ಸಮಯದಲ್ಲಿ ದೇವರ ಹಸ್ತ ನಿಮ್ಮನ್ನು ಸ್ಪರ್ಶಿಸುತ್ತದೆ. ಆಸೆಯಿಂದ ಕೇಳುವರಿಗೆ ಈ ಸೈಲೆಂಟ್ ಆಗಿರೋ ಸಮಯದಲ್ಲಿ ಒಂದು ದೇವರ ಸ್ಪರ್ಶನ, ನನಗೊಂದು ಸ್ಪರ್ಶನ ಬೇಕು. ಸೌಂಡಲ್ಲಿ ಮಾತ್ರ ಅಲ್ಲ ದೇವರ ಆತ್ಮನ ಸ್ಪರ್ಶನ ಮಾಡೋದು. ಸೈಲೆಂಟ್ ಆಗಿರುವಾಗಲೂ ಕೆಲವರ ಮುಂದೆ ಯೇಸು ಸ್ವಾಮಿ ಬರ್ತಾರೆ. ಅವರನ್ನು ಕೆಲವರನ್ನ ಅಪ್ಪಿ ಹಿಡ್ಕೊಳ್ತಾ ಇದ್ದಾರೆ, ಕೆಲವರ ಕಣ್ಣೀರು ಒರೆಸ್ತಾ ಇದ್ದಾರೆ, ಕೆಲವರನ್ನು ಮುದ್ದಿಡ್ತಾ ಇದ್ದಾರೆ, ಕೆಲವರಿಗೆ ಸ್ಪರ್ಶನ ಆಗ್ತಾ ಇದೆ, ಕೆಲವರನ್ನು ತಲೆ ಮೇಲೆ ಮುಟ್ತಾ ಇದೆ, ಕೆಲವರಿಗೆ ರೋಗ ಇರುವ ಭಾಗಗಳಲ್ಲಿ ಯೇಸುವಿನ ಹಸ್ತ ಇಡ್ತಾ ಇದೆ. ಓಹ್ ಪರಶಮೋಕೋ ಬಾಬಾ, ಅನೇಕರನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. ನಿಮಗಾಗಿ ದೇವರು ಕೊಡುವ ಸ್ಪರ್ಶನ ಯಾರಿಗೂ ಹೇಳಲಿಕ್ಕಾಗದ ನೋವುಗಳಲ್ಲಿ ನೀವು ನರಳುವಾಗ ಈಗ ನಿಮ್ಮನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. ನಿಮ್ಮನ್ನು ದೇವರು ತುಂಬ ಪ್ರೀತಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಗಳೇ ಮಗನೇ, ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ದುಃಖ ಪಡಬೇಡ ಅಂತ ಹೇಳ್ತಾ ಇದ್ದಾರೆ, ಅಳಬೇಡ ಅಂತ ಹೇಳ್ತಾ ಇದ್ದಾರೆ, ನೊಂದುಕೊಳ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಿನ್ನ ರೋಗ ಇನ್ನು ಇರುವುದಿಲ್ಲ ಅಂತ ಹೇಳ್ತಾ ಇದೆ, ನೀನು ಕಂಡ ಕಷ್ಟ ಇನ್ನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡಿದ ಮಿಸ್ರೇಮರು ಇನ್ನು ಮುಂದೆ ಕಾಣೋದಿಲ್ಲ, ಇವತ್ತು ನೋಡಿದ ಶತ್ರುವನ್ನು ಇನ್ನು ಮುಂದೆ ನೀನು ಕಾಣೋದಿಲ್ಲ ಅಂತ ದೇವರ ಆತ್ಮನ ಮಾತಾಡ್ತಾ ಇದ್ದಾರೆ. ಕರ್ತನು ನಿಮ್ಮ ಮುಂದೆ ಬಂದು ನಿಂತಿದೆ. ಕರ್ತನ ಸ್ಪರ್ಶನ ಕೆಲವರಿಗೆ ಆಗ್ತಾ ಇದೆ, ಕೆಲವರು ಅನುಭವಿಸ್ತಾ ಇದ್ದಾರೆ. ಕೆಲವರಿಗೆ ದೇವರ ಸ್ಪರ್ಶನ ಅವ್ರಿಗೆ ಯಾವ ರೀತಿಯಲ್ಲಿ ಆಶೆ ಪಡ್ತಾ ಇದ್ದಾರೋ, ಕೆಲವರಿಗೆ ಯೇಸುವಿನ ಪಾದ ಕಾಣಿಸ್ತಾ ಇದೆ, ಕೆಲವರಿಗೆ ಯೇಸುವಿನ ಹಸ್ತ ಕಾಣಿಸ್ತಾ ಇದೆ, ಕೆಲವರನ್ನು ಯೇಸು ಅಪ್ಪಿಕೊಳ್ತಾ ಇದ್ದಾರೆ, ಮುತ್ತಿಡುತ್ತಾ ಇದ್ದಾರೆ. ಯಾರು ಯಾವ ರೀತಿಯಲ್ಲಿ ಆಶೆ ಪಡ್ತಾ ಇದ್ದಾರೋ, ಬಾರಾ ಬಾಬಾರೇ ಬಾಬಾ ಬಾ, ದೇವರ ಸ್ಪರ್ಶನ ಆಗ್ತಾ ಇದೆ, ದೇವರು ಸ್ಪರ್ಶಿಸ್ತಾ ಇದ್ದಾರೆ. ನೀವೆಲ್ಲರೂ ಕೇಳಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ. ಯಾರಿಗೊಬ್ಬರಿಗಲ್ಲ, ನೀವು ಕಣ್ಣು ಬಿಡಬೇಡ, ನೀವು ಕೇಳಿಕೊಳ್ಳಿ. ನನ್ನನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿರೋ ನೋವು ನೋಡಿ ನಿಮಗೆ ಮುತ್ತಿಡ್ತಾ ಇದ್ದಾರೆ.
ಮಗನೇ ನಾನಿದ್ದೀನಿ ಎಂದು ಹೇಳ್ತಾ ಇದೆ. ಮಗನೇ ಭಯಪಡಬೇಡ, ನಾನು ಇದ್ದೀನಿ ಎಂದು ಹೇಳ್ತಾ ಇದೆ. ನಾನಿದ್ದೇನೆ ಎಂದು ಹೇಳ್ತಾ ಇದೆ. ಯೇಸು ಸ್ವಾಮಿ ನಿಮ್ಮಲ್ಲಿ ಮಾತಾಡ್ತಾ ಇದ್ದಾರೆ. ಸ್ವೀಕರಿಸಿಕೊಳ್ಳಿ ದೇವರ ಸ್ಪರ್ಶನ, ಸ್ವೀಕರಿಸಿಕೊಳ್ಳಿ ದೇವರ ಸ್ಪರ್ಶನ, ಸ್ವೀಕರಿಸಿಕೊಳ್ಳಿ ದೇವರ ಆ ಸ್ಪರ್ಶನ. ಆ ದೇವರ ಅಪ್ಪು ಇಡುವುದಾದರೂ, ದೇವರು ಮುತ್ತಿಡುವುದಾದರೂ, ದೇವರ ಪಾದ ನಿಮಗೆ ತೋರಿಸೋದಾದರೂ, ಆ ಪಾದಗಳಲ್ಲಿ ನೀವು ಹಿಡಿಯೋ ಥರ ಆದರೂ, ಅವರ ಕೈಗಳಲ್ಲಿ ಹಿಡಿಯೋ ಥರ ಆದರೂ, ಅವರ ಮುಖ ನಿಮಗೆ ಸಿಕ್ಕೋ ಥರ ಆದರೂ, ಅದರಿಂದ ದೇವರ ಪವಿತ್ರಾತ್ಮ ನಿಮ್ಮ ಮೇಲೆ ಒಂದು ತಣ್ಣಗಿರುವ ಒಂದು ಅಭಿಷೇಕವಾಗಿ ಇಳಿಯೋ ಥರ, ಕೆಲವರಿಗೆ ಒಂದು ತಣ್ಣಗಿರುವ ಅಭಿಷೇಕವಾಗಿ ಪವಿತ್ರಾತ್ಮನು ಒಂದು ಕೆಲವರಿಗೆ ಶೋಕ್ ಕೊಡಿಯೋ ಥರ ಆಗ್ತಾ ಇದೆ. ಕೆಲವರಿಗೆ ಅಗ್ನಿ ಒಂದೊಂದು ವಿಧವಾಗಿ ಸ್ಪರ್ಶಿಸ್ತಾ ಇದೆ. ಕೆಲವರಿಗೆ ಬೆಂಕಿ ಸುಡೋ ಥರ ಸುಡುತ್ತಾ ಇದೆ. ದೇವರನ್ನು ಕರಗಳಲ್ಲಿ ಸಮರ್ಪಿಸಿಕೊಡೋಣ. ಪವಿತ್ರಾತ್ಮನೇ, ನಮ್ಮನ್ನು ತುಂಬಿಸು. ನೀನು ಮಾತ್ರ ನನ್ನ ಜೀವನದಲ್ಲಿ ಇದ್ದರೆ ಸಾಕು. ಒಂದು ಮಾತು ಹೇಳೋಣ. ಯೇಸುವೆ, ನನ್ನಲ್ಲಿ ರೋಗ ಬೇಡ, ನನ್ನಲ್ಲಿ ಕಷ್ಟ ಬೇಡ, ಈ ನೋವು ಬೇಡ, ಈ ವೇದನೆ ಬೇಡ, ಈ ರೋಗನೂ ಬೇಡ, ಈ ದೆವ್ವ ಪೀಡೆಗಳು ಬೇಡ. ನನ್ನ ಕೇಳಿದ ಹಾಗಿರುವ ಯಾವ ಸೈತಾನ ಕುತಂತ್ರವು ನನ್ನ ಶರೀರದಲ್ಲಿ ಬೇಡ. ಒಂದು ಬಾಯಲ್ಲಿ ಅರಿಕೆ ಮಾಡಿ, ಪವಿತ್ರಾತ್ಮನೇ, ಎಲ್ಲರೂ ಹೇಳಿರಿ, ಪವಿತ್ರಾತ್ಮನೇ. ಯಾರೂ ಕಣ್ಣು ಬಿಡಬಾರ್ದು, ನಿಮ್ಮ ನಿಧಾನನೇ ಹೇಳಿದರೆ ಸಾಕು, ಜೋರಾಗಿ ಹೇಳಬೇಡ. ಪವಿತ್ರಾತ್ಮನೇ, ನೀವು ನನ್ನಲ್ಲಿ ತುಂಬಿಸು. ನನ್ನಲ್ಲಿರುವ ರೋಗ ಬೇಡ, ಕಷ್ಟ ಬೇಡ, ನೋವು ಬೇಡ, ಸೈತಾನ ಯಾವ ವಂಚನೆಯು, ಯಾವ ಸ್ವಾಧೀನಗಳು ನನಗೆ ಬೇಡ ಸ್ವಾಮಿ. ಪವಿತ್ರಾತ್ಮನೇ, ನನ್ನನ್ನು ತುಂಬಿಸು, ನನ್ನನ್ನು ತುಂಬಿಸು. ನಾನಿನ್ನು ರೋಗಿಯಾಗಿರಬಾರದು. ಪವಿತ್ರಾತ್ಮನೇ, ನನ್ನನ್ನು ತುಂಬಿಸು. ನೀವು ಮುಟ್ಟಿದರೆ ಸೌಖ್ಯವಾಗುತ್ತೆ. ಓ ಕುರುಡು ಕಣ್ಣುಗಳು ತೆರೆಯಲ್ಪಡುತ್ತದೆ. ರೋಗಿಗಳು ಸೌಖ್ಯವಾಗುತ್ತೆ. ದೆವ್ವಗಳು, ಅವು ಕೊಟ್ಟಿರುವ ರೋಗಗಳು, ಅವು ಕೊಟ್ಟಿರುವ ಕಷ್ಟಗಳು ಬಿಟ್ಟು ಹೋಗುತ್ತದೆ. ನಂಬುತ್ತೇನೆ, 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 ನಂಬುತ್ತೇನೆ. ಹಂಗೆ ಕಣ್ಮುಚ್ಚಿದುಕೊಂಡು ಒಂದು ಪ್ರೇಯರ್ ಕೂಡ ಮಾಡ್ತಾ ಇದ್ದೀನಿ. ಎಲ್ಲರೂ ಕಣ್ಮುಚ್ಚಿ ಪವಿತ್ರಾತ್ಮನಿಗಾಗಿ ಆಶೆ ಪಡೆದು ನಿಂತುಕೊಳ್ಳಿರಿ. ಈಗ ಒಂದು ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಇರುವಾಗ, ಈವರೆಗೂ ಯಾವ ಯಾವ ಕಷ್ಟ, ರೋಗ, ಬಾಧೆ, ಸಾಲೆ, ಸಮಸ್ಯೆ, ವೇದನೆಗಳಿದ್ರು ಅದು ಪರಿಹಾರ ಆಗುತ್ತೆ. ಆಶೆಯಿಂದ ಕೇಳುವವರಿಗೆ ಈಗ ಬಿಡುಗಡೆಯಾಗುತ್ತೆ. ಪವಿತ್ರಾತ್ಮನೇ ವಂದನೆ, ಪವಿತ್ರಾತ್ಮನೇ ವಂದನೆ, ಪವಿತ್ರಾತ್ಮನೇ ವಂದನೆ. ಪವಿತ್ರಾತ್ಮ ನಿಮ್ಮ ಸ್ಪರ್ಶನ ಇಳಿದು ಬಂದ ಹಾಗೆ ದೇವರೇ, ಇನ್ನು ಎಲ್ಲರನ್ನು ಸ್ಪರ್ಶಿಸು, ಎಲ್ಲರನ್ನು ಸ್ಪರ್ಶಿಸು. ನೀವು ಬಾಯಿ ಜೋರಾಗಿ ಕಿರ್ಚಬಾರ್ದು, ಬಾಯಿ ಬಿಗಿ ಮಾಡಿಕೊಳ್ಳಿ. ಬಾಯಿ ಬಿಗಿ ಮಾಡಿಕೊಂಡು ನೀವು ಅಭಿಷೇಕ ಹೊಂದಿಕೊಳ್ಳಿ. ಮತ್ತೊಬ್ಬರಿಗೆ ಡಿಸ್ಟರ್ಬ್ ಆಗುತ್ತೆ. ನೀವು ಬಾಯಿಯಿಂದ ಕಿರ್ಚೋ ಸೌಂಡ್ ಬಂದರೆ ಅವರು ಆ ಕಡೆ ನೋಡ್ಬಿಡ್ತಾರೆ. ಅದಕ್ಕೆ ಅಭಿಷೇಕ ದೇವರಾತ್ಮ ಕಂಟ್ರೋಲಲ್ಲೇನೇ ಇರೋದು. ಅದಕ್ಕೆ ಪವಿತ್ರಾತ್ಮನಿಗೆ ಹೇಳಿಕೊಳ್ಳಿ, ದೇವರಾತ್ಮನೇ ನನ್ನನ್ನು ತುಂಬಿಸು, ನನ್ನ ಬಾಯನ್ನು ಕಂಟ್ರೋಲ್ ಮಾಡಿ ಅಂತ. ರಾಮ ರಿಯಾಂತುರಾಬ, ಎಲ್ಲರಿಗೂ ಅಭಿಷೇಕದ ಅಗ್ನಿ ನಿಮ್ಮಲ್ಲಿ. ಈ ಅಭಿಷೇಕ ಇವಾಗ ರೋಗ, ಬಾಧೆ, ಪೀಡೆ, ಪಿಶಾಚನ ಕ್ರಿಯೆಗಳು, ಆಲಯದಲ್ಲಿ ಕುಳಿಸಲಿಕ್ಕೆ ಮನಸ್ಸಿನ ದುರಾತ್ಮಗಳು ಬಿಟ್ಟು ತೊಲಗುತ್ತಾ ಇದೆ. ಆಲಯದಲ್ಲಿ ಕುತ್ಕೊಳ್ಳೋಕ್ಕಾಗದೆ ಎದ್ದು ಎಬ್ಬಿಸಿಕೊಂಡು ಹೋಗೋ ದುಷ್ಟ ಸೈತಾನಗಳ ಅದು ಕ್ರಿಯೆನೇ ನಿಮಗೆ ಗೊತ್ತಿಲ್ಲ. ಆಲಯದಲ್ಲಿಂದ ನೀವು ಎದ್ದು ಹೋದರೆ ನಿಮ್ಮಲ್ಲಿ ಒಂದು ದುರಾತ್ಮ ಕ್ರಿಯೆ ಮಾಡೋದಕ್ಕೆ ನೀವು ಎದ್ದು ಹೋಗೋದು. ಕುತ್ಕೋಬೇಡ, ಕಾಲು ನೋವು ಮಾಡೋದು, ಬಾಧೆ ಕೊಡೋದು, ಅದು ಒಂದು ದುರಾತ್ಮ ಶಕ್ತಿನೇ. ಯಾರಾದರೂ ಚರ್ಚೆಗಳನ್ನ ಕುತ್ಕೊಳ್ಳೋಕ್ಕಾಗದೆ ಎದ್ದು ಹೋಗ್ತಾ ಇದ್ರೆ ಬಿಟ್ಟು ಹೋಗ್ಲಿಕ್ಕೆ ಹೇಳು. ಯಾರಾದರೂ ಆಲಯದಲ್ಲಿರುವಾಗ ಹೊರಗಡೆ ಯಾರು ಹೋಗಿ ಕುತ್ಕೊಳ್ತಿರೋ ಅವರನ್ನು ಸೈತಾನೆ ಎಳ್ಕೊಂಡು ಹೊರಗೆ ಕಳಿಸೋದು. ಮಕ್ಕಳೇ, ನೀವು ಹೇಳು, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ನನ್ನಲ್ಲಿರುವಾಗ ನೀನು ಎಲ್ಲಿಂದ ಬಂದು ನನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಂದ ಬಂದು ನನ್ನನ್ನು ಕಷ್ಟ ಕೊಡ್ತೀಯಾ? ಎಲ್ಲಿಂದ ಬಂದು ನನ್ನ ಮಗುವನ್ನು ಅಳಿಸ್ತೀಯಾ? ಎಲ್ಲಿಂದ ಬಂದು ನನ್ನನ್ನು ಎಲ್ಲಿಗೋ ಎಳೆದು ಎಲ್ಲಿಗೋ ಬಾಧೆ ಮಾಡಿ, ಎಲ್ಲೋ ಕಾಲು ನೋವು ಕೊಟ್ಟು ಬಾಧೆ ಕೊಟ್ಟು ನನಗೆ ಎಲ್ಲಿಂದ ಬರ್ತಾ ಇದೆಯಾ? ಯೇಸುವಿನ ಅಗ್ನಿಯಲ್ಲಿ ಇದೆಯಲ್ಲ, ಪವಿತ್ರಾತ್ಮರ ಅಗ್ನಿಯಲ್ಲಿ ಇದೆಯಲ್ಲ, ದೇವದೂತರಲ್ಲಿ ಇದೆಯಲ್ಲ. ಓ ರಮಾಮಾರಿ ಶೇಖಾಬಾಲ, ಓ ರೋಬೋಲ್ ಯಾಂತ್ರಿ ಕಮಲ ಯಾಂತ್ರ ಬಾಬಾ, ಎಲ್ಲ ಕಳ್ಳನ ಓ ಅಶುದ್ಧ ಕಾರ್ಯಗಳು ಸುಡಲಿ, ಅವನ ವಂಚನಾ ಕಾರ್ಯಗಳು ಸುಡಲಿ, ಅವನ ದುಷ್ಟ ಶಕ್ತಿಗಳು ಸುಡಲಿ. ರಿಮಾ ಬಾರೆ
ಶೋಕ್ಯ ಬಲ ಯಂತುರ ಬಲ ದುರೆ ಕಬಲ ಎಂಪರ ಬಬ ಅಗ್ನಿಯಿಂದ ತುಂಬಲ್ಪಡಲಿ. ಓ ದೇವರ ಶಕ್ತಿ ತುಂಬಲ್ಪಡಬೇಕಪ್ಪ. ನಾವು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೀವಿ. ನೀವು ಒಳ್ಳೆಯವರು, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು, ಎಲ್ಲವೂ ಒಳ್ಳೆಯದನ್ನೇ ಮಾಡುವರು. ಸಮರ್ಪಿಸುತ್ತೇವೆ ಈಗ ದೇವರೇ, ನಿಮ್ಮ ನಾಮ ಮಾತ್ರ ನಮ್ಮಿಂದ ಮಹಿಮೆಯಾಗುವಂತೆ ಈ ಆರಾಧನೆ ನೀವು ಸ್ವೀಕರಿಸಿಕೊಂಡದಕ್ಕಾಗಿ ವಂದನೆ ಸಲ್ಲಿಸುತ್ತಾ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಈ ಭೂಮಿಯಲ್ಲಿ ಇಲ್ಲ, ನೀವು ಈ ಭೂಮಿಯಲ್ಲಿ ಇದ್ದೀರೋ ಅನ್ನೋ ಗೊತ್ತಿಲ್ಲ. ನಮ್ಮ ಆತ್ಮವು ದೀಕ್ಷಾಸ್ನಾನ ಮಾಡುವ ಕರ್ತನ ಕೊಲೋಸ್ಯ ಪತ್ರ ಹೇಳಿದೆ, ನಾವು ಸತ್ತು ಕ್ರಿಸ್ತನಲ್ಲಿ ಮರೆಯಾಗಿದೆ. ಹಲ್ಲೆಲೂಯಾ. ವಾಕ್ಯ ಇದೆಯಾ ಹಂಗೆ? ನಾವು ಸತ್ತು ಪರಲೋಕದಲ್ಲಿ ಕರ್ತನ ವಡಿಯಲ್ಲಿ ನಮ್ಮ ಆತ್ಮ ಇದೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿರುವ ಆತ್ಮನನ್ನು ಹೋಗ್ಲಿಕ್ಕೆ ಹೇಳು, ಪರಲೋಕದಲ್ಲಿರುವ ಆತ್ಮ ಸಾಕಂದೇಳಿ. ಹಲ್ಲೆಲೂಯಾ. ಅದರಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೆಹೆಜ್ಕೇಲ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 1, 2, 3 ವಾಕ್ಯ ಓದಿಕೊಳ್ಳೋಣ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯದಲ್ಲಿ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಪವಿತ್ರ ಆತ್ಮ ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನಿಜವಾಗಲೂ ಒಂದು ಆಸೆ ಪಡಿ. ಒಂದು ವೇಳೆ ನಿಮಗೆ ಆಗ್ತಾ ಇರಲ್ಲ, ಆದರೆ ನೀವು ಆಸೆ ಪಡಿ, ನಾನು ಯೇಸುವಿನ ಮಕ್ಕಳಾಗಿ ಕರೆಯಲ್ಪಟ್ಟು ಚರ್ಚಿಗೆ ಬರ್ತಾ ಇದ್ದೀವಿ, ನನ್ನಿಂದ ದೇವರ ನಾಮಕ್ಕೆ ಮಹಿಮೆ ಆಗಬೇಕಂದೆ. ಹಲ್ಲೆಲೂಯಾ. ನಿಮ್ಮ ಹೃದಯದಲ್ಲಿ ಒಂದು ಆಸೆ ಇದ್ದರೆ ನಿಶ್ಚಯವಾಗಿ ನೀವು ಎಂಥ ಪಾಪದಲ್ಲಿ, ಎಂಥ ಶಾಪದಲ್ಲಿ, ದುರಾತ್ಮನ ಕ್ರಿಯೆಯಲ್ಲಿ ಬಿದ್ದಿದ್ರು ದೇವರು ನಿಮ್ಮನ್ನು ಹೊರಗೆ ತರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೆಹೆಜ್ಕೇಲನಿಗೆ, ಪ್ರವಾದಿಯಾದ ಯೆಹೆಜ್ಕೇಲನಿಗೆ ದೇವರಾತ್ಮನು ಬಂದು ಹೇಳ್ತಾ ಇದೆ, ನೀನು ಏನು ನೋಡ್ತಾ ಇದೀಯಾ? ಎಲುಬುಗಳು. ಹಲ್ಲೆಲೂಯಾ. ಆ ಎಲುಬುಗಳನ್ನು ನೀನು ನುಡಿದ್ರೆ ಅದು ಶ್ವಾಸ ಬರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. एक बहुत बड़ी सेना देखा. हालेलुया. ये बहुत बड़ी सेना किधर से आया? खटियाम से. देखिए ब्रदर, बहुत बड़ी सेना आया. आप इधर सुनते हैं और नहीं, आपके लिए बोलते हैं. फिर सभी लोग कन्नड़ा है, हिंदी लोग के लिए बोलते हैं. सुनना चाहिए, विश्वास करना चाहिए. विश्वास करना तो ऐसा होता है, विश्वास नहीं तो कुछ भी प्रभु के पास से किसी वस्तु भी नहीं मिले. हालेलुया. हड्डियों को पूछते हैं, हड्डियाँ मालूम? सूखी हड्डियाँ. हड्डियाँ है तो उसका मांस नहीं, कुछ भी नहीं. वो हड्डियों को पूछते हैं, भविष्यवाणी बोलने वाले व्यक्ति को पूछते हैं, ये हड्डियों को जी उड़ने का शक्ति है? वो बोलते हैं, मुझको मालूम नहीं प्रभु, आपको मालूम है. वो बोला, आप आत्मा आपका शरीर में आने तो आप बोलना चाहिए ये हड्डियों को जी उड़ने के लिए. उस समय में हड्डियों को श्वास, हड्डियों को थोड़ा मांस आया, फिर उसका पाव शरीर पूरा मांस से फिर गया, फिर उसका श्वास आया, फिर देखने तो वो बहुत बड़ा सेना हो गया. हालेलुया. किधर से सेना हो गया ब्रदर? हड्डियों से. हालेलुया. कैसा? प्रभु का आत्मा आने से. हालेलुया. प्रभु का आत्मा आने से हड्डियां सेना की तरह चेंज होने तो आपका जीवित में क्या है? हड्डियां की तरह है तो आपका शरीर में भी प्रभु का आत्मा आने तो हड्डियां चेंज होकर सेना की तरह अद्भुत होता रहता है. हालेलुया, हालेलुया. आपका विश्वास है? विश्वास है? हालेलुया. ಈಗ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಒಣಗಿರುವ ಎಲುಬುಗಳು ಸತ್ತೆಷ್ಟೋ ದಿವಸವಾಗಿದ್ದ ಶರೀರದಲ್ಲಿ ಮಾಂಸ ಕೊಳತೋಗುತ್ತೆ. ಆಮೇನ್. ಹೌದಾ ಇಲ್ವಾ? ಆಮೇಲೆ ಹಟ್ಟಿ ಏನದು? ಮೂಳೆ. ಮೂಳೆ ಉಳಿಯುತ್ತೆ. ಮೂಳೆ ಉಳಿದಿರುತ್ತೆ. ಮೂಳೆ ಉಳಿಯೋದು ಎಷ್ಟು ದಿವಸ ಇರುತ್ತೆ? ಅದು ಇನ್ನೂ ಸ್ವಲ್ಪ ದಿವಸ ಇರುತ್ತೆ. ಈ ಒಣಗಿರೋ ಮೂಳೆ ಇರುತ್ತೆ. ಒಣಗಿರೋ ಮೂಳೆ ಅಂದರೆ ಮಾಂಸ ಹಾಗೇನು ಕೊಳ್ತೋಗಿದಲ್ಲ, ಇನ್ನೂ ಹೆಚ್ಚು ದಿವಸ ಆಯಿತು ಮಾಂಸ ಎಲ್ಲ ಹೋಗಿ. ಅಂದರೆ ಅರ್ಥ ಏನು? ತುಂಬ ದಿವಸದಿಂದ ಈ ಮೂಳೆಗಳು ಒಣಗಿ 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 ಹಂಗೇ ಇದೆ. ಹಾಲೆಲೂಯ್ಯ.
ಆ ಒಣಗಿರುವ ಅಸ್ಥಿಗಳನ್ನು ನೋಡಿಕೊಂಡು ಪ್ರವಾದಿಗೆ ಕರ್ತನಾದ ಯೆಹೋವನು ಹಿಂಗನ್ನುತ್ತಾನೆ, ಯೆಹೆಜ್ಕೇಲನೇ, ಈ ಎಲುಬುಗಳಲ್ಲಿ ಜೀವ ಬರುತ್ತದೋ? ಹಲ್ಲೆಲೂಯ. ಈ ಎಲುಬುಗಳಲ್ಲಿ ಜೀವ ಬರುತ್ತದೋ? ಒಣಗಿರುವ ಎಲುಬುಗಳು ನೋಡಿ, ಒಣಗಿ ಹೋಗಿದೆ. ನಾವು ಒಂದು ಮನುಷ್ಯನಿಗೆ ಪ್ರೇಯರ್ ಮಾಡಬೇಕಾದ್ರೆ ಹೆಂಗಿರಬೇಕು? ಶ್ವಾಸ ಆದರೂ ಇರಬೇಕು. ಅಟ್ಲೀಸ್ಟ್ ಒಂದು ಮನುಷ್ಯನಿಗೆ ನಾವು ಪ್ರೇಯರ್ ಮಾಡಬೇಕಾದ್ರೆ ಏನಿರಬೇಕು? ಶ್ವಾಸ ಇಲ್ದರೆ ನಾವೇನು ಮಾಡ್ತೀರಾ? ಸಮಾಧಿ ಮಾಡಲಿಕ್ಕೆ ಕಳಿಸ್ಕೊಡ್ತೀರಾ? ಹಲ್ಲೆಲೂಯ. ಶ್ವಾಸ ಇರಬೇಕು ನಾವು ಪ್ರೇಯರ್ ಮಾಡಬೇಕಾದ್ರೆ. ಅದೇ ಆತ್ಮ ನಿಮ್ಮಲ್ಲಿ ಬಂದಿದರೆ, ಹಲ್ಲೆಲೂಯ. ಪವಿತ್ರ ಆತ್ಮನು ನಿಮ್ಮಲ್ಲಿ ಬಂದಿದರೆ, ಹಲ್ಲೆಲೂಯ. ಪವಿತ್ರ ಆತ್ಮನು ನಿಮ್ಮಲ್ಲಿ ಬಂದಿದರೆ ಒಣಗಿರುವ ಎಲುಬುಗಳನ್ನು ನೋಡಿ ನೀನು ದೇವರ ವಚನವನ್ನು ಸಾರಿದರೆ ಅದಕ್ಕೆ ಅದು ಅಲ್ಲಿ ಏನು ನೀವು ಹೇಳ್ತಿರೋ ಅದು ಹಾಗೇ ಆಗುತ್ತೆ. ಹಲ್ಲೆಲೂಯ. ನಾನು ಆವತ್ತಿಂದ ಹೇಳ್ತಾ ಇದ್ದೆ, ಪವಿತ್ರಾತ್ಮ ಇರುವಲ್ಲಿ ಅದ್ಭುತಗಳು ನಡೆಯುತ್ತೆ. ಹಲ್ಲೆಲೂಯ. ಪವಿತ್ರಾತ್ಮನು ಉಂಟು ಮಾಡುವ ಆತ್ಮನು. ಹಲ್ಲೆಲೂಯ. ಪವಿತ್ರಾತ್ಮನು ಸೃಷ್ಟಿ ಮಾಡುವ ಆತ್ಮನು. ಹಲ್ಲೆಲೂಯ. ಇಲ್ಲದಿರುವುದನ್ನು ಇರುವಂತೆ ಕರೆಯುವಾಗ ಅದು ಉಂಟಾಗುವಂತೆ ಮಾಡುವುದು ಪವಿತ್ರಾತ್ಮನು. ಹಲ್ಲೆಲೂಯ. ಆದಿಕಾಂಡದಲ್ಲಿ ನಾನು ಎಷ್ಟೋ ಸಲ ನಿಮಗೆ ಹೇಳಿದೆ, ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕ್ರಮವಿಲ್ಲದೆ ಬರಿದಾಗಿರುವ ಭೂಮಿಯಲ್ಲಿ ಪವಿತ್ರಾತ್ಮನು ಅಲ್ಲಿ ಆ ಸಮುದ್ರದ ಮೇಲೆ ಏನು ಮಾಡ್ತಾ ಇತ್ತು? ಚಲಿಸ್ತಾ ಇತ್ತು. ಮಂಡ್ರ ತಾತ ಹಿಂದಿ ಬರ್ತಾ ಇದೆ. ಹಲ್ಲೆಲೂಯ. ಪವಿತ್ರ ಆತ್ಮನು ಚಲಿಸ್ತಾ ಇತ್ತು. ओ पानी का ऊपर पवित्र आत्मा मंडरा था। मंडराने के समय में प्रभु का आत्मा के प्रभु बोलता है उजियाला हो गया, let there be light, there is light. hallelujah, hallelujah, hallelujah. ಬೆಳಕುಂಟಾಗಲಿ, ಬೆಳಕುಂಟಾಯಿತು. hallelujah, hallelujah. ಪವಿತ್ರಾತ್ಮ ಇರುವಲ್ಲಿ ನೀವು ಹೇಳಿದ ಮಾತು ಹಾಗೆ ಆಗುತ್ತೆ. ಹಲ್ಲೆಲೂಯ. ಪವಿತ್ರಾತ್ಮ ಬೇಕಾ ನಿಮಗೆ? ನಾವು ಹೇಳೋದು ಎಷ್ಟೋ ದಿವಸದಿಂದ ಪ್ರೇಯರ್ ಮಾಡ್ತೀನಿ, ಯಾವುದೂ ನಡೀತಾ ಇಲ್ಲ. ಯಾಕೆಂದರೆ ಪವಿತ್ರಾತ್ಮ ತುಂಬಿದ ನೀನು ನುಡಿದರೆ ಪವಿತ್ರಾತ್ಮ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯ. ಪವಿತ್ರಾತ್ಮ ತುಂಬಿದ ನೀನು ಕೈ ಇಟ್ಟರೆ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯ. ಪವಿತ್ರಾತ್ಮ ನಿಮ್ಮಲ್ಲಿ ಬಂದರೆ ನಿಮ್ಮಲ್ಲಿರೋ ಒಣಗಿರುವ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ್ಯಾವ್ದು ಒಣಗಿದಿರ್ಬೋದು ನೋಡಿರಿ. ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮ ಇದ್ದರೆ ಆಗದಂಥ ಕಾರ್ಯಗಳು ಯಾವುದೂ ಇಲ್ಲ. ನಾವು ಮೊನ್ನೆ ತಿಳ್ಕೊಂಡಿದ್ದೆ, ಭಾನುವಾರ ತಿಳ್ಕೊಂಡಿದ್ದೆ, ನೀವು ಅನೇಕರಿರಲಿಲ್ಲ. ಸಂಸೋನನು ಆತನ ಮೇಲೆ ದೇವರಾತ್ಮನು ಬಂತು. ಹಲ್ಲೆಲೂಯ. ದೇವರಾತ್ಮನು ಬರುವಾಗ ಅವನಲ್ಲಿ ಏನಾಗೋಯ್ತು? ಅವನನ್ನು ಕೆಟ್ಟಿರುವ ಬಂಧನಗಳು ಹೆಂಗೋಯ್ತು? ಸುಟ್ಟ ಸೆಣಬಿನಂದೆ ಪುಡಿ ಪುಡಿ ಆಗೋಯ್ತು. ಹಲ್ಲೆಲೂಯ. ಬೂದಿ ಆಗೋಯ್ತಂದೆ. ಸೆಣಬು, ಸುಟ್ಟ ಸೆಣಬು ಅಂದರೆ ಬೂದಿ ತಾನೇ ಆಗೋದು. ನಿಮ್ಮಲ್ಲಿ ಬಂಧನ ಇದೆಯಾ? ಹಿಂದೆ ಇರುವರು ಇಲ್ಲಿ ಗಮನಿಸಿರಿ. ನಿಮ್ಮಲ್ಲಿರೋ ಬಂಧನ ಹೋಗಬೇಕಾದ್ರೆ ಪವಿತ್ರಾತ್ಮ ನಿಮ್ಮಲ್ಲಿ ಬಂದರೆ ನೀವು ಯೇಸುವಿನ ನಾಮದಲ್ಲಿ ನನ್ನಲ್ಲಿರುವ ಬಂಧನಗಳೇ ಬಿಟ್ಟು ತೊಲಗು ಅಂತ ಹೇಳಿದರೆ ಪುಡಿ ಪುಡಿ ಆಗುತ್ತಂದೆ. ಹಲ್ಲೆಲೂಯ. ಇದು ಸುಮ್ಮನೆ ನಾನು ಹೇಳಿದಲ್ಲ. ಒಣಗಿರೋ ಎಲುಬುಗಳನ್ನು ನೋಡಿ ಪ್ರವಾದನೆ ಹೇಳುವಾಗ ಒಣಗಿರುವ ಎಲುಬುಗಳು ನಿಂತುಕೊಂಡು ಏನಾಗಿದೆ? ಈಗ ಒಂದು ದೊಡ್ಡ ಸೈನ್ಯವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬುವರೆಲ್ಲರೂ ಸ್ತೋತ್ರ ಮಾಡಿರಿ. ಆಮೆನ್. ನಿಮ್ಮ ಜೀವಿತದಲ್ಲಿ ಈಗ ಒಣಗಿರೋದು ಏನಿದೆಯೋ ನೀವು ಫಸ್ಟ್ ಪವಿತ್ರಾತ್ಮ ಪಡ್ಕೊಳ್ಳಿರಿ. ಹಲ್ಲೆಲೂಯ. ಫಸ್ಟ್ ಪವಿತ್ರಾತ್ಮ ಸ್ವೀಕರಿಸು. ಆಮೇಲೆ ಒಣಗಿರುವ ಎಲುಬುಗಳಿಗೆ, ಒಣಗಿರುವ ನಿಮ್ಮ ಜೀವನದಲ್ಲಿ, ಒಣಗಿರುವ ನಿಮ್ಮ ಕೆಲಸಗಳಲ್ಲಿ, ಒಣಗಿರುವ ನಿಮ್ಮ ಕುಟುಂಬದ ಜೀವನದಲ್ಲಿ, ಶಾಲೆಗಳಲ್ಲಿ ಯಾವುದು ಒಣಗಿದ ಥರ ನಿಮ್ಮನ್ನು ಇಟಿಕ್ಸಿದೆಯೋ ನೀವು ಹೇಳಬೇಕು, ಯೇಸುವಿನ ನಾಮದಲ್ಲಿ ಒಣಗಿರುವ ಎಲುಬುಗಳು ಓ ಯೇಸು ನಾಮದಲ್ಲಿ ಜೀವ ಬರಲಿ. ಹಲ್ಲೆಲೂಯ. ಯಾವ್ಯಾವುದು ಒಣಗಿ ಹೋಯ್ತೋ ಜೀವ ಬರುತ್ತೆ. ನಿಮ್ಮನ್ನು ಯಾವ್ಯಾವುದು ಕಟ್ಟಿ ಇಟ್ಟಿದೆಯೋ ಪವಿತ್ರಾತ್ಮನಿಂದ ನನ್ನ ಬಂಧನ ಬಿಚ್ಚಲಿ ಅಂತ ಹೇಳಿದ್ರೆ ಎಲ್ಲ ಬಿಚ್ಚಲ್ಪಡುತ್ತದೆ. ಹಲ್ಲೆಲೂಯ. ದಾನಿಯೇಲ್ ಪ್ರವಾದನ ಗ್ರಂಥ ಓದಿದರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಬರೆಯಲ್ಪಟ್ಟಿದೆ ದಾನಿಯೇಲನ ಬಗ್ಗೆ ದೇವರಾತ್ಮನು, ದೇವರುಗಳ ಓದಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ಬೇಗ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ದೇವರುಗಳ ಆತ್ಮನು ತುಂಬಿರೋ ಒಬ್ಬರು ಇಲ್ಲಿದ್ದಾರೆ. ಹಲ್ಲೆಲೂಯ. शिमशोन के बारे में बोलते हैं, हिंदी लोग सुनिए। शिमशोन के बारे में बोलने के समय में शिमशोन कैसा, मैं बोल दिया ना शिमशोन के बारे में, हिंदी क्लास में बोला ना। प्रभु का आत्मा आने तो शिमशोन को क्या हो गया? एक रस्सी से बांध दिया। पवित्र आत्मा आने तो
ब्रदर एक बुखार से, एक बीमार से, एक प्रॉब्लम से बुरी आत्मा हमको बंधन करने तो पवित्र आत्मा आना चाहिए। हालेलुया। एक व्यक्ति, उसका नाम शिमशोन है। शिमशोन का शरीर में उसको पैदा होने के पहले उसका मम्मी को बोला आपका बेटा पवित्र आत्मा भरे होने वाला बेचा पैदा होगा बोल दिया पहले। पैदा होने के बाद उसका ऊपर पवित्र आत्मा था। वो पवित्र आत्मा होने वाला दिन में उसको एक फिलिस्टीन उसको पकड़ने के आने के समय में वो बोला मुझको रस्सी से बांध करने तो सभी को पकड़ने को शक्ति मुझको लेकर जाने को शक्ति मिलेगा, मेरा शक्ति जाते हैं बोला। वो पकड़ के उसको बांध दिया। किससे बांध दिया? अच्छा रस्सी, क्या बोला रस्सी है? मजबूर का रस्सी मालूम, थोड़ा छोटा छोटा रस्सी से ये बांध करने के लिए कितना उतना मोटा रस्सी से बांध दिया। और बांध करने वाला व्यक्ति ऐसा गढ़ा है, वो फिलिस्टीन्स दुश्मन के लोग आने के समय में पवित्र आत्मा उस पर आया। पवित्र आत्मा आने के समय में वो ऐसा किया, पूरा रस्सी क्या हो गया? धूल धूल बोलते हैं वो हिंदी कन्नड़ा ने, धूल धूल हो गया। हालेलुया। आपका शरीर में भी पवित्र आत्मा आने तो आपका शरीर में क्या क्या प्रॉब्लम हो रहा है पूरा धूल धूल होना चाहिए। हालेलुया। जोर से हालेलुया बोलना। हालेलुया। हमारा शरीर में जीवन में क्या क्या बंधन है तो पवित्र आत्मा है तो सभी धूल धूल होता है। हालेलुया। ನಮ್ಮ ಜೀವನದಲ್ಲಿ ಪವಿತ್ರ ಆತ್ಮ ಬಂದಿದ್ರೆ ನಮ್ಮ ಜೀವನದಲ್ಲಿ ಯಾವ ಯಾವ ಬಂಧನಗಳಿದೆಯೋ ಯೇಸುವಿನ ನಾಮದಲ್ಲಿ ಎಲ್ಲ ಪುಡಿಯಾಗಿ ಹೋಗಲಿ। ಹಾಲೆಲೂಯಾ। ಈಗ ನಾನು ದಾನಿಯೇಲನ ಬಗ್ಗೆ ಹೇಳಲಿಕ್ಕೆ ಬಂದಿದೆ। ಪವಿತ್ರ ಆತ್ಮ ದಾನಿಯೇಲನ ಮೇಲೆ, ಅದಕ್ಕೆ ಅವರೇ ಏನು ಹೇಳ್ತಾರೆ ಅಂದರೆ ದಾನಿಯೇಲ ಪ್ರವಚನ 5ನೇ ಅಧ್ಯಾಯದಲ್ಲಿದೆ, ಓದಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ಬೇಗ ಹೇಳ್ತೀನಿ। 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ದೇವರುಗಳ ಆತ್ಮನುಳ್ಳ ಒಂದು ಮನುಷ್ಯನಿದ್ದಾನೆಂದು ನಮಗೆ ಗೊತ್ತಾಯಿತು। ಯಾರ ಆತ್ಮ? ದೇವರುಗಳ ಆತ್ಮ. ಅವರಿಗೆ ಗೊತ್ತಿಲ್ಲ, ರಾಜನ ಹೇಳ್ತಾ ಇದ್ದಾರೆ ಇಲ್ಲಿ ದೇವರುಗಳ ಆತ್ಮ ಇರುವ, ಆದರೆ ದೇವರುಗಳ ಆತ್ಮ ಅಲ್ಲ, ಇಲ್ಲಿ ಯಾವ ಆತ್ಮ ಇದೆ? ದೇವರ ಆತ್ಮ. ಈಗ ಯಾರು ಬಂಧನ ಬಿಚ್ಚಬೇಕು? ಯಾರು ಬಂಧನ ಬಿಚ್ಚಬೇಕು? ಪವಿತ್ರ ಆತ್ಮ ಬಿಚ್ಚಬೇಕು। ಸರಿ, ಅದು ಕರೆಕ್ಟು. ನಿಮಗೆ ಹಂಗಾರೆ ಏನು ಕೆಲಸ ಇಲ್ಲ। ಪವಿತ್ರ ಆತ್ಮನೇ ನೀ ನಮ್ಮ ಬಂಧನ ಅಲ್ಲ, ಅದೇ ಈಗ ಆಗ್ತಾ ಇದ್ದಿದ್ದು। ಇವತ್ತಾದ್ರೆ ಬದಲಾವಣೆ ಮಾಡು। ಪವಿತ್ರ ಆತ್ಮ ನಿಮ್ಮ ಮೇಲೆ ಬರುವಾಗ ಸಂಸೋನ ನಿಂಗೆ ನಿಂತ್ಕೊಂಡಿರಲಿಲ್ಲ, ಅವನ ಪವಿತ್ರ ಬರುವಾಗ ಯೇಸುವಿನ ನಾಮದಲ್ಲಿ ಬಂಧನಗಳ ಬಿಟ್ಟು ತೊಲಗಿದೆ, ಬಿಚ್ಚಿ ಹೋಯ್ತು। ಬಂಧನ ನಾವೇ ಬಿಚ್ಚಬೇಕು। ಪವಿತ್ರಾತ್ಮ ಬರುವಾಗ ನಾವು ಬಿಚ್ಚಿಬಿಡ್ಬೇಕು। ಏನಾದರೂ ಮಾಡ್ಕೊ, ಇಲ್ಲಿ ಬೇರೆ ಕಡೆ ಹೋಗ್ತಾರಲ್ಲ ಕಟ್ಟಿ ಕೊಡ್ತಾರಲ್ಲ ಏನೇನ ಕತ್ತಲ್ಲಿ ಕೈಯಲ್ಲಿ ಕಾಲಲ್ಲೆಲ್ಲ, ಅದೇ ಥರ ಸರಿ ಏನಾದರೂ ಮಾಡ್ಕೊಳ್ಳಿ, ದುಡ್ಡು ಬೇಕಾದ್ರೆ ಕೊಡ್ತೀನಿ, ಹಂಗೇನು ಇಲ್ಲಿ ಇಲ್ಲ। ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾರೆ, ಪವಿತ್ರಾತ್ಮನ ಶಕ್ತಿಯಿಂದ ನೀವು ಬಲ ಪಡ್ಕೋಬೇಕು। ನೀವು ವಾಕ್ಯಲ್ಲಿ ಹೇಳ್ಕೊಳ್ಳಿ, ನಾನು ಚೆನ್ನಾಗಿ ಕೂತ್ಕೊಂಡು ನಿದ್ರೆ ಮಾಡ್ತೀನಿ, ಇಲ್ಲದ್ರೆ ಹೊರಗಡೆ ಹೋಗಿ ಅಡುಗೆ ಮಾಡ್ತೀನಿ, ಇಲ್ಲದ್ರೆ ಮಕ್ಕಳನ್ನ ಆಟ ಆಡಿಸ್ಕೊಂಡಿರ್ತೀನಿ, ಇಲ್ಲದ್ರೆ ಸುತ್ತಮುತ್ತಲೆಲ್ಲ ಒಂದು ಸಲ ನೋಡಿಕೊಂಡೆಲ್ಲ ಬರ್ತೀನಿ। ನೀವು ಪವಿತ್ರಾತ್ಮ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಆಮೇಲೆ ಲಾಸ್ಟ್ ಬಂದು ನಿಲ್ತೀನಿ, ಸೌಖ್ಯ ಬರಬೇಕಷ್ಟೇ। ಆ ಕೆಲಸ ಎಲ್ಲ ಇಲ್ಲಿ ನಡೆಯಲ್ಲ, ನಂದು ಅಲ್ಲ, ಇದು ನಿಮ್ಮದು ಅಲ್ಲ। ಹಾಲೆಲುಯ್ಯ, ಇದು ಪವಿತ್ರಾತ್ಮಂದು। ಹಾಲೆಲುಯ್ಯ, ಆದರೆ ಸ್ವೀಕರಿಸಿಕೊಂಡು ನಾವು ಉಪಯೋಗಿಸ್ಕೋಬೇಕು। ಹಾಲೆಲುಯ್ಯ, ಸ್ವೀಕರಿಸುವಾಗ ಬಲ ಬರುತ್ತೆ। ಹಾಲೆಲುಯ್ಯ, ಪವಿತ್ರಾತ್ಮ ನಾವು ಸ್ವೀಕರಿಸಿದರೆ ತಾನಾಗಿ ಬಂಧನ ಬಿಚ್ಚುತ್ತಾ ಇದೆ। ವಾಕ್ಯ ಕೇಳ್ತಾ ಇರಬೇಕು, ಕೇಳ್ತಾ ಇರುವಾಗ ಬಂಧನ ಹಂಗೆ ಬಿಚ್ಚಿ ಹೋಗ್ತಾ ಇರ್ತದೆ। ಹಾಲೆಲುಯ್ಯ, ಹಾಲೆಲುಯ್ಯ। ಸಂಸೋಣನ ಮೇಲೆ ಬಂದಿರುವ ಅಭಿಷೇಕ, ಅವನು ನಿಂತುಕೊಂಡು ಪವಿತ್ರಾತ್ಮನು ಬರುವಾಗ ಹಿಂಗೆ ಮಾಡಿದೆ, ಅವನ ಶರೀರದಲ್ಲಿ ಹಗ್ಗ ಎಲ್ಲ ಬಿಚ್ಚಿ ಹೋಯ್ತು। ಹಾಲೆಲುಯ್ಯ, ಹಾಲೆಲುಯ್ಯ। ಪ್ರಿಯರೇ, ಇಲ್ಲಿದ್ದೀರಾ? ಎಲ್ಲರೂ ಇಲ್ಲಿದ್ದೀರಾ? ಬಿಚ್ಚಬೇಕಾ ನಿಮ್ಮ ಬಂಧನ? ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತಾರೆ, ಆದರೆ ಯಾರು ಬಿಚ್ಚಬೇಕು? ನಾವು ಟ್ರೈ ಮಾಡಬೇಕು। ಹಾಲೆಲುಯ್ಯ, ಪವಿತ್ರಾತ್ಮ ಬಂದಿದೆಯಲ್ಲ, ಬಿಚ್ಚಿ ನೋಡೋಣ ಅಂತ ಬಿಚ್ಚಿರಿ। ಹಾಲೆಲುಯ್ಯ, ಹಾಲೆಲುಯ್ಯ। ಕೂತ್ಕೊಂಡೇ ಇರಬೇಡ, ವಾಕ್ಯ ಹಿಂಗೆ ಕೇಳ್ತಾ 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 ಇರ್ರಿ, ಶುದ್ಧಿ ಆಗೋದು ಮಾತ್ರ ಸಾಲದು, ಬಿಚ್ಚುತ್ತಾ ಇರಬೇಕು। ಹಂಗಂದ್ರೆ ಪವಿತ್ರಾತ್ಮ ನನ್ನಲ್ಲಿ ಬಂದಿದೆಯಲ್ಲ, ಬಂದರೆ ಹೋಯ್ತಾ ನೋಡಿ ಅಂದೆ। ಹಾಲೆಲುಯ್ಯ, ಸ್ವಲ್ಪ ಬಿಚ್ಚಿ ನೋಡಿ, ಹಿಂಗೆ ಕೈ ಮಾಡಿ ಬಿಚ್ಚಿ ನೋಡಿ। ಹಾಲೆಲುಯ್ಯ, ಎಲ್ಲ ಬಂದರೆ ಬಿಚ್ಚಿ ಹೋಗಲಿ, ಎಲ್ಲ ಬಂದರೆ ಬಿಚ್ಚಿ ಹೋಗಲಿ, ಬಿಚ್ಚಿರಿ।
ಹಾಲೆಲೂಯಾ. ಬಿಚ್ಚಿ ಹೋಗಲಿ. ಬಿಚ್ಚಿ ಹೋಗ್ತಾ ಇದೀಯಾ? ಬಿಚ್ಚಿ ಹೋಗ್ತಾ ಇದೀಯಾ? ಏನು ಸಮಸ್ಯೆ, ಕಷ್ಟ, ದುಃಖ, ನೋವು, ಸಾಲೆ, ಸಮಸ್ಯೆ ಎಲ್ಲ ಬಿಚ್ಚಲ್ಬಳ್ಳಿ, 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 ಬಿಚ್ಚಲ್ಬಳ್ಳಿ. ಯೇಸುವಿನ ನಾಮದಲ್ಲಿ ಬಿಚ್ಚಿ ಹೋಗಲಿ, 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 ಬಿಚ್ಚಿ ಹೋಗಲಿ. ಆಮೆನ್, ಆಮೆನ್. ನೀವು ಯೋಚನೆ ಮಾಡಿರ್ಬೋದು, ಏನು ಇವರು ಹೇಳ್ತಾ ಇದ್ದಾರೆ ಅಂದರೆ, ಕಣ್ಮುಚ್ಚಿ ಯಾರು ಬಿಚ್ಚಿದಿರೋ ಅದರೆಲ್ಲ ಬಿಚ್ಚಿ ಹೋಯ್ತು. ಹಾಲೆಲೂಯಾ. ದೇವರಾತ್ಮನಿಗೆ ವಂದನೆ ಸಲ್ಲಿಸುತ್ತೇನೆ. ಕರ್ತನ ನಮ್ಮ ಬಳಿಯಲ್ಲಿದ್ದಾರೆ. ನಾನು ಹೇಳಿದ ವಾಕ್ಯಕ್ಕೆ ದಾನಿಯೇಲನ ಬಗ್ಗೆ ಹೇಳಲಿಕ್ಕೆ ಬಂದೆ. ದೇವರುಗಳ ಆತ್ಮ ಇರುವ ಒಂದು ಮನುಷ್ಯನಿಲ್ಲಿದ್ದಾರೆ. ಆದರೆ ದೇವರುಗಳ ಆತ್ಮನೆಲ್ಲ ದೇವರಾತ್ಮನು, ಸತ್ಯ ದೇವರಾದ ಕರ್ತನಾದ ಯೇಸುವಿನ ಆತ್ಮನು. ಹಾಲೆಲೂಯಾ. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರ ಆತ್ಮನು. ಹಾಲೆಲೂಯಾ. ಆಕಾಶಕ್ಕೂ ಭೂಮಿಗೂ, ಈ ಭೂಮಿ ಸಮಸ್ತಕ್ಕೂ ಒಬ್ಬರೇ ಒಬ್ಬರು ದೇವರಾಗಿದ್ದಾರೆ. ಅವರ ಆತ್ಮನಿರುವ ಒಂದು ಪುರುಷನಿಲ್ಲಿದ್ದಾರೆ ಅಂತ ಹೇಳುವಾಗ, ಹಾಲೆಲೂಯಾ. ದಾನಿಯೇಲನು ಬಂದು ಅವನು ಕನಸುಗಳು ಹೇಳಿಕೊಡ್ತಾ ಇದ್ದಾನೆ. ಅವರ ಜೊತೆಯಲ್ಲಿ ಶದ್ರಕ್, ಮೇಷಕ್, ಅಬೇದನೆಗೋ 3 ಜನ ಇದ್ರು. ಹಾಲೆಲೂಯಾ. ಅವ್ರಿಗೆ ಹೇಳಿದ್ರು, ನೀವು ದೇವರಾತ್ಮ ಇರೋದು ಏನೋ ನಮ್ಗೆ ಗೊತ್ತಿಲ್ಲ, ನಾನು ಮಾಡುವ ಮೂರ್ತಿಯನ್ನು ಪೂಜಿಸಿಲ್ಲದ್ರೆ ನಿಮ್ಮನ್ನು ದಗದಗನೆ ಉರಿಯೋ ಬೆಂಕಿಯಲ್ಲಿ ಹಾಕ್ತೀನಿ. ಹಾಲೆಲೂಯಾ. ದಗದಗನೆ ಉರಿಯೋ ಬೆಂಕಿಯಲ್ಲಿ ಹಾಕ್ತೀನಿ ಅಂತೇಳಿ ಅವನನ್ನು ತಗೊಂಡೋಗಿ ಬೆಂಕಿಗೆ ಎಸೆದು ಬಿಟ್ಟರು. ಎಸೆದು ಬಿಡ್ಲಿಕ್ಕೆ ಹೋಗು ಅವರಿಗೆ ಒಂದು ಸಲ ಕೇಳಿದ್ರು, ಒಂದು ಸಲ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಗ ಲಾಸ್ಟ್ ಚಾನ್ಸು, ನಿಮಗೆ ಈಗ ಬಿಡುಗಡೆ ಆಗಲಿಕ್ಕೆ ಒಂದು ದಾರಿ ಇದೆ. ನೀವು ದೇವರನ್ನು ಬಿಟ್ಟು ಈ ನಾನು ನಿಲ್ಲಿಸಿರುವ ಗೊಂಬೆಗೆ ಅಡ್ಡ ಬೀಳು, ನಿನಗೆ ಯಾವ ಕಷ್ಟ ಆಗಲ್ಲ ಅಂದೇಳಿ ಅವರು ಹೇಳಿದ್ರು. ಜೀವ ಸ್ವರೂಪನಾದ ದೇವರು ನಮ್ಮಲ್ಲಿರುವಾಗ ನಾವದು ಮಾಡುವುದೇ ಇಲ್ಲ. ಹಾಲೆಲೂಯಾ. ಆವಾಗ ರಾಜನಿಗೆ ಇನ್ನೂ ಜಾಸ್ತಿ ಕೋಪ ಬಂತು. ಈ ಒಲೆ ಇಷ್ಟು ಸಾಲದು, 7ರಷ್ಟು ಬೆಂಕಿ ಹಚ್ಬಿಡಿ, 7ರಷ್ಟು ಸೌದೆ ಹಾಕಿರಿ, 7ರಷ್ಟು ಬಲ ಬರಲಿ. ಹಾಲೆಲೂಯಾ. ಒಂದು ರೀತಿಯಲ್ಲಿರುವ ಬೆಂಕಿಗೆನೇ ಎಲ್ಲರನ್ನೂ ಸುಟ್ಟು ಬಿಡುವ ಶಕ್ತಿ ಇದೆ. ಹಾಲೆಲೂಯಾ. ಈಗ ಎಷ್ಟು ಬಲ ಇದೆ? ಯಾರಿಗೆ? ಶದ್ರಕ್, ಮೇಷ, ಅಬೇದನೆಗೋವನ್ನು ಬಿಡಿಸಕ್ಕೆ ಹೋಗುವ ಆ ಬೆಂಕಿ ಈಗ 7ರಷ್ಟು ಪವರ್ಫುಲ್. ಯಾವುದು ಪವರ್ ಆಗಿದೆ? 7ರಷ್ಟು. ಸಾಮ್ಸೌಂಡಿಂಗ್ ಎಲ್ಲ, ಸಾಮ್ಸೌಂಡ್ ಯಾರು ಹೇಳ್ತೀರಾ? ಯಾರಿಗೆ? ಬೆಂಕಿಗೆ 7ರಷ್ಟು ಬಲ. 7ರಷ್ಟು ಬಲ ಇರುವ ಬೆಂಕಿಗೆ 3 ಜನ ಶದ್ರಕ್, ಮೇಷ, ಅಬೇದನೆಗೋ ಅವರನ್ನು ಏನ್ ಮಾಡಿದೆ? ಎತ್ಕೊಂಡೋಗಿ ಹಾಕ್ಬೇಕು. ಯಾರು ಬೆಂಕಿಗೆ ಬೀಳಕ್ ಹೋಗ್ತಾರ? ಹೋಗಲ್ಲ. ಅದಕ್ಕೆ ಅವ್ರು ಎತ್ಕೊಂಡೋಗಿ ಹಾಕ್ಬೇಕು. ಎತ್ಕೊಂಡ್ ಬಂದವರು ಅರ್ಧ ದಾರಿಯಲ್ಲಿ ಬರುವಾಗ ಈ ಬೆಂಕಿ ಅವಾಗಿಂದ ಏನಾಯ್ತು? ಸುಟ್ಟು ಬೂದಿಯಾಗಿ ಬಿಡ್ತು. ಹಾಲೆಲೂಯಾ. ಅಭಿಷೇಕ ಇರುವ ದೇವರ ಮಕ್ಕಳು ಹೋಗಿ ಬೆಂಕಿಯಲ್ಲಿ ಬಿದ್ದಿದ್ರೆ ಬಂಧನ ಎಲ್ಲ ಮಾತ್ರ ಬಿಚ್ಚಿದೆ. ಅವರಲ್ಲಿ ನಡೀತಾ ಇದ್ದಾರೆ, ಕುಡಿದಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇನ್ನೊಬ್ಬರು ದೇವರ ಸಮಾನವಾದ ದೂತನ ಸಮಾನವಾದ ಒಬ್ರು ಅವರ ಜೊತೆಯಲ್ಲಿ ಓಡಾಡ್ತಾ ಇದ್ದಾರೆ. ಕೈ ಹಿಡಿದು ಅವರು ಕುಡಿದಾಡ್ತಾ ಇದ್ದಾರೆ. ಹಾಲೆಲೂಯಾ. ಅದಕ್ಕೆ ಹೇಳಿದ್ರು, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಾನಾರಾಧಿಪೆ, ತಪ್ಪಿ ಹೋದ ಮಗನಂದಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ಎಲ್ಲ ತಪ್ಪುಗಳ ಕ್ಷಮಿಸಿ ಮಗನ ಸ್ಥಾನವನ್ನು ಕೊಟ್ಟೆ. ಹಾಡು ಚೆನ್ನಾಗಿದೆಯಲ್ಲ. ಕೆಲಸ ಮಾಡ್ತಾ ಇರ್ತೀರಲ್ಲ ಹೊರಗೆಲ್ಲ, ಅವಾಗ ಆಡ್ತಾ ಇರಿ. ನಮಗೆ ದೇವರಾತ್ಮ ಬೇಕು. ದೇವರಾತ್ಮ ಬಂದರೆ ಬಂಧನ ಬಿಚ್ಚಿ ಹೋಗುತ್ತದೆ. ದೇವರಾತ್ಮ ಇರುವವರಲ್ಲಿ ಬಂಧನ ಬಿಚ್ಚುತ್ತೆ. ಬೆಂಕಿ ಏನಾಗಲ್ಲ. ಬೆಂಕಿ ಮನುಷ್ಯನನ್ನು ಸುಟ್ಟಿಲ್ಲ, ಆದರೆ ವಿರೋಧಿಗಳನ್ನು ಸುಟ್ಟಿದೆ. ದೇವರಾತ್ಮ ಇರುವರು ಯಾರ ಮುಂಜಾನೆ ತಲೆ ಬಗ್ಗಿಸೋದಿಲ್ಲ, ಒಬ್ಬರೇ ಮುಂಜೆ ತಲೆ ಬಗ್ಗಿಸೋದು. ಅದು ಯಾರ ಮುಂಜೆ? ಅದು ಸರ್ವ ಸೇನಾಧೀಶ್ವರದ ಯೆಹೋವನ ಮುಂದೆ. ದೇವ ಸೇವಕರುಗಳು ಇಲ್ಲಿ ಇದ್ದಾರೆ. ನೀವು ಯಾರ ಮುಖ ನೋಡಿದರೂ ನಿಮ್ಮ ಮುಖ ನಾಚಿಕೆ ಆಗುತ್ತೆ. ಆತನ ಮುಖವನ್ನು ನೋಡಿರಿ, ನಿಮ್ಮ ಮುಖ ಪ್ರಕಾಶ ಹೊಂದುತ್ತೆ. ಹಾಲೆಲೂಯಾ. ಈ ಆಲಯದಲ್ಲಿ ನಿಮ್ಮ ಮುಂದೆ ನಿಂತುಕೊಂಡು ಹೇಳೋದು, ಇಲ್ಲಿ ಒಂದು ಆ ಬಾಡಿಗೆ ಮನೆಯಲ್ಲಿರುವಾಗಲೂ ದೇವರನ್ನೇ ನೋಡಿದೆ. ಎಲ್ಲರೂ ಇಲ್ಲಿಂದ ಹೊರಟು ಹೋಗು ಅಂತ ಹೇಳುವಾಗಲೂ ಯಾರ ಕಾಲು ಹಿಡಿಯಕ್ಕೆ ಹೋಗಿಲ್ಲ. ನಮ್ಮನ್ನು ಕಳಿಸ್ಬೇಡ್ರಿ, ಸ್ವಲ್ಪ ರೆಕಮೆಂಡ್ ಮಾಡ್ರಿ. ಒಬ್ಬರದು ಮುಖ ಮಾತ್ರ ನೋಡಿದೆ. ಇಲ್ಲ, ನಾವಿಲ್ಲೇ ಇರಬೇಕು. ಈ ಸುತ್ತಲೊಂದು ಆಲಯ ಇಲ್ಲ, ಇಲ್ಲಿ ದೇವರ ಸುವಾರ್ತೆ ಸಾರಬೇಕು. ನನ್ನಪ್ಪ ಸಹಾಯ ಮಾಡಿದ್ರೆ ನಾವಿಲ್ಲೇ ಇರಬೇಕು.
ಇಲ್ಲದ್ರೆ ನಾನು ಒಂದೇ ಮಾತು ಹೇಳಿದೆ, ಅಲ್ಲದ್ರೆ ದೇವರೇ ಕಳಿಸ್ಲಿ. ಹೆಂಗೆ ಕಳಿಸ್ತೀನಿ ಅವ್ರು ಹೇಳಿರೋದು? ಕುಯ್ದು ಬಿಟ್ಟು ಸಾಯಿಸಿ ಕಳಿಸ್ತೀನಿ ಹೇಳಿದ್ರು. ಸರಿ ಕಳಿಸಿದ್ರೆ ಹೋಗ್ತೀನಿ, ದೇವರು ಕಳಿಸಿದ್ರು ಹೋಗ್ತೀನಿ, ಇಲ್ಲದ್ರೆ ದೇವರೇ ಕಳಿಸಲಿ, ಚರ್ಚ್ ಬೇಕು, ನಾನು ಮಾತ್ರ ಹೋಗಲ್ಲ. ದೇವರು ಇರಿಸಿದ್ರು. ಅಲ್ಲಿಂದ ಈ ಕಡೆ ಬಂದೆ, ಇಲ್ಲಿ ಜಾಗ ಬೇಕಂತ ಹೇಳಿದೆ, ದೇವರು ಕೊಟ್ಟಿದ್ರು. ಜಾಗ ಆಲಯ ಕಟ್ಟುವಾಗ ಆ ಇನ್ಸ್ಪೆಕ್ಟರ್ ಹೇಳಿದ್ರು, ಫಸ್ಟು ಖಾಲಿ ಮಾಡ್ಕೊಂಡು ಹೋಗಿರಿ ಅಂತ ಹೇಳಿದೆ. ನಾನು ಪಾಪ ಅವರಿಗೆ ಜಾಗ ತಗೊಂಡು ಗೊತ್ತಿಲ್ಲ ಅಂತ ಅನ್ಸ್ಕೊಂಡು ನಾನು ಹೇಳಿದೆ, ಸರ್ ಜಾಗ ತಗೊಂಡು ಬೇಜಾರು ಮಾಡಬೇಡ, ನಾವು ನಮ್ಮ ಸ್ವಂತ ಇನ್ನು ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ನಮ್ಮ ಸ್ವಂತ ಜಾಗಲ್ಲೇ ಕೆಡ್ತಾ ಇದೆ ಅಂತ ಹೇಳಿದ್ರು. ಹಾಂ, ಹಾಗಾದ್ರೆ ಜಾಗ ಮಾರ್ಬಿಟ್ಟು ಹೋಗಿರಿ ಅಂತ ಹೇಳಿ. ಹಾಲೆಲೂಯ. 15 ದಿವಸ ಸಮಯ ಕೊಡ್ತೀನಿ, ಮಾರ್ಬಿಟ್ಟು ಹೋಗ್ತಿರ್ಬೇಕು. 15 ದಿವಸ ಸುಮ್ಮನೆ ಇದೆ, ದೇವರಿಗೂ ಒಪ್ಪಿಸ್ಕೊಟ್ಟೆ. ಅಪ್ಪ ನೀನು ನೋಡ್ಕೊ. ಯಾರು ಕಾಲಿಡಿಯೋಕೆ ಹೋಗಿಲ್ಲ, ಯಾವ ಪಾಸ್ಟ್ಗಳು ಕಾಲು ಹಿಡ್ದಿಲ್ಲ, ಯಾವ ಸಿಸ್ಟ್ರುಗಳು ಕಾಲು ಹಿಡ್ದಿಲ್ಲ, ಯಾವ ಮಂತ್ರಿ ಕಾಲು ಹಿಡ್ದಿಲ್ಲ, ಅಪ್ಪನ ಪಾದ ಹಿಡಿದೆ. ನಮಗೆ 1 ತಿಂಗಳಾದ ಮೇಲೆ ಮತ್ತೆ ಗೊತ್ತಾಯಿತು, ನಮ್ಮನ್ನು ಖಾಲಿ ಮಾಡಿಕೊಂಡು ಹೋಗು ಅಂತ ಹೇಳಿರುವ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಖಾಲಿ ಮಾಡಿದ್ರು. ಜೀವ ಸ್ವರೂಪರಾದ ದೇವರಿದ್ದಾರೆ, ಯಾರ ಮುಂದೆನೂ ಕೈ ಚಾಚಿಲ್ಲ. ನೋಡಿ, 2004 ಬರುವ ಸ್ವಲ್ಪ ಜನ ಇಲ್ಲಿ ಇರಬಹುದು, ಅವರು ನಂಬಿದ್ದಾರೆ. ಆಮೇಲೆ ಆದರೆ ಅಷ್ಟು ಪೇಮೆಂಟ್ ಇದ್ರು, ಅವರಿಗೆ ಪ್ರೇಯರ್ ಮಾಡಿ ಎಷ್ಟು ಅದ್ಭುತ ಆಯಿತು. ಒಂದು ಸಲನೂ ಅವರು ಮೊನ್ನೆ ಒಂದು ಸೀರೆ ಇಸ್ಕೊಂಬಂದು ಕೊಟ್ಟಿದ್ರು. ನಾನು ಹೇಳಿದೆ, ಸಿಸ್ಟರ್ ನಂಗೆ ಬೇಡ. ಆ ಸೇವಕರು ಬಂದರು, ಅವರ ಹೆಂಡತಿಗೆ ಕೊಟ್ಟುಬಿಡು. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟವಾದ ಕಲರ್ ಆಗಿತ್ತು. ಆದರೆ ನಾನು ಮುಖ್ಯ ಸ್ಥಾನ ದೇವರಿಗೆ ಕೊಟ್ಟು ನಾನು ಆ ಸೀರೆ ತಗೊಂಡು ಆ ಸೇವಕರಿಗೆ ಕೊಟ್ಟು ಕಳಿಸಿದೆ. ಹಾಲೆಲೂಯ್ಯ. ಆಂಟಿ, ನಿಮಗೆ ಇನ್ನೊಂದು ಸೀರೆ ನಾನು ನಿಮಗೆ ಅದೇ ಥರ ಕಲರ್ ಕೊಡ್ತೀನಿ, ನಾನು ನೋಡಿ ನಾನೊಂದು ಫೋಟೋ ಕಳಿಸಿದ್ದೀನಿ. ನಾನು ಹೇಳಿದೆ, ಸಿಸ್ಟರ್ ನನಗೆ ಫೋಟೋನು ಬೇಡ, ಏನೂ ಬೇಡ. ಸರಿ, ಇನ್ನೊಂದು ಸೀರೆ ಅವರು ಎಕ್ಸ್ಟ್ರಾ ತಗೊಂಬಂದರು ಚೇಂಜ್ ಮಾಡೋಕ್ಕೋಸ್ಕರ. ಅದಕ್ಕೆ ಆ ಚೇಂಜ್ ಮಾಡೋದು ಇದು ನನಗೆ ದೇವರು ಕೊಟ್ಟಿದ್ದು. ಸರಿ, ನೀವು ಹೆಂಗಾದ್ರೂ ನೀವು ಕೊಡ್ತೀರ ತಾನೆ, ಅದಕ್ಕೆ ಇದೇ ಇಟ್ಕೊಳ್ತೀನಿ. ನಾನು ಸೆಲೆಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಯಾರ ಮುಂದೆ ನೀವು ಕೈ ಚಾಚಿದ್ದು ನನ್ನ ಅಪ್ಪನ ಬುದ್ಧಿಯಲ್ಲ. ಏಸಪ್ಪನ ಬಗ್ಗೆ ಹೇಳೋದು, ನೀವೇನಮ್ಮ ಊರಲ್ಲಿರುವ ಅಪ್ಪ ಬಗ್ಗೆ ತಿಳ್ಕೊಂಡಿದ್ದೀರಾ? ಹಾಲೆಲೂಯ್ಯ. ನೋಡಿರಿ, ಯಾರ ಮುಂದೆ ಇದುವರೆಗೂ ಕೈ ಚಾಚಿಲ್ಲ. ನಮ್ಮ ಮಗು ಮರಣದ ಪರಿಸ್ಥಿತಿಯಲ್ಲಿತ್ತು, ನನ್ನ ಅಪ್ಪನ ಮುಖವನ್ನು ನೋಡಿ ಹತ್ತಿದೆ ಹೊರತು ನನ್ನ ಅಕ್ಕ ಅವರಿಗೆ ಕೇಳಿಲ್ಲ, ನಮ್ಮ ಅಮ್ಮ ಅವರಿಗೆ ಕೇಳಿಲ್ಲ. ಲಕ್ಷಾಂತರ ರೂಪಾಯಿ ಇರುವ ಒಳ್ಳೆ ಹಾಸ್ಪಿಟಲ್ ಇದೆ, ನಾನು ಅವರಿಗೆ ಕೇಳಿಲ್ಲ. ನನ್ನ ಅಪ್ಪನ ಮುಂದೆ ಮಾತ್ರ ಮಂಡಿಯೂರಿ ರಾತ್ರಿಗಳು ಹಗಲಾಗೋಯ್ತು. 2 ಗಂಟೆ 3 ಗಂಟೆ 4 ಗಂಟೆ ನಾನು ರಾತ್ರಿಗಳಲ್ಲಿ ದೇವರ ಮುಂದೆ, ಅತ್ತೆ ದೇವರೇ ನನಗೆ ಸಾಕ್ಷಿ ಬೇಕು, ನೀನು ಜೀವಿಸುವ ದೇವರನ್ನು ನಾನು ಸಾರಬೇಕು, ಅದಕ್ಕೆ ನನಗೆ ಮಗು ವಾಸಿ ಮಾಡಿಕೊಡು. ನನ್ನ ಅಪ್ಪ ಕೈ ಬಿಟ್ಟಿಲ್ಲ, ನನ್ನ ಮಗ ಇವತ್ತು ಲಜ್ಜೆ ಇಲ್ಲ, ನಾನೊಂದು ಡಾಕ್ಟ್ರ್ ಪಾದ ಹಿಡ್ದಿಲ್ಲ. ಸರ್ ಹೆಂಗಾದರೂ ಉಳಿಸ್ಕೊಡಿ ಅಂತ ನಾನು ಕೇಳಿಲ್ಲ, ನನ್ನ ಅಪ್ಪನ ಪಾದ ಹಿಡಿದೆ. ಅಪ್ಪ ಹೆಚ್ಚು ಕಡಿಮೆ ಆದರೆ ನನ್ನ ಕೈಯಲ್ಲಿ ಏನಿರಲ್ಲ ಸ್ವಾಮಿ, ಅದೊಂದು ನೀನು ನೆನೆಸ್ಕೋಪ್ಪ ಅಂತ ಅಷ್ಟೇ ಕೇಳಿದ್ದೀನಿ. ಹಾಲೆಲೂಯ್ಯ. ನನ್ನ ಮಗ ಲಜ್ಜಿಯಾಗಿಲ್ಲ. ಅಲ್ಲಿಂದ ದೊಡ್ಡ ಚರ್ಚ್ ಕಟ್ಟಲಿಕ್ಕೆ ಬಂದಿದೆ. ಆವಾಗ ಆಕ್ಸಿಡೆಂಟ್ ಆಯಿತು, ಯಾರ ಮುಂದೆ ಹೋಗಿ ಹೇಳಿಲ್ಲ. ನಮ್ಮ ಅಕ್ಕ ಅವರು ಅಷ್ಟು ಆಸ್ತಿ ಅಂದರು. ನಮ್ಮ ಮನೆಗೆ ಬಂದು ನೋಡ್ಬಿಟ್ಟು ಅವ್ರು ಹೇಳಿದ್ರು, ಅಯ್ಯೋ ನಿನ್ನ ಮನೇಲಿ ಒಂದು ಫ್ರಿಡ್ಜ್ ಇಲ್ಲ, ಒಂದು ವಾಷಿಂಗ್ ಮಿಷಿನ್ ಇಲ್ಲ, ಏನಮ್ಮ ಹಿಂಗೆ ಬದುಕಿ, ಒಂದು ಬೀರ ಇಲ್ಲ, ಯಾವುದೂ ಇಲ್ಲ. ನಮ್ಮ ಅಕ್ಕ ಅವರು ಆವಾಗಲೇ, ನಾನು ಅಲ್ಲಿರುವಾಗಲೇ ಅಷ್ಟು ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿ ಬದುಕಿದ್ದು. ನಾನು ಏನಿಲ್ಲದೆ ಕಲಿದೆ, ಏನಿಲ್ಲದೆ ಕಲಿದೆ. ಯಾಕಂದರೆ ನನ್ನ ಅಪ್ಪನ ರಾಜ್ಯದಲ್ಲಿ ನಾನು ಹೋಗಬೇಕು, ನನ್ನ ಅಪ್ಪನ ರಾಜ್ಯದಲ್ಲಿ ನಾನು ಸೇರಬೇಕು, ನನ್ನ ಜೊತೆಯಲ್ಲಿ ಬರುವವರನ್ನು ಕರ್ಕೊಂಡು ಹೋಗಬೇಕು. ಆ ಒಂದು ಆಸೆಯಿಂದ ಮಾತ್ರ ಈ ಭೂಮಿಯಲ್ಲಿ ನಾನು ಇರೋದು. ಯಾರನ್ನಾದರೂ ದೇವರು ನಂಬುದಾದರೆ ಅವರನ್ನು ಕರ್ಕೊಂಡು ಹೋಗೋಣ. ಅದಕ್ಕೆ ನಿಮ್ಮನ್ನು ಹೇಳೋದು, ಒಂದು ಉಪವಾಸಕ್ಕೆ ಬನ್ನಿರಿ, ಒಂದು ಪ್ರಾರ್ಥನೆಗೆ ಬನ್ನಿರಿ. ಅಲ್ಲಿ ಹೊರಗಡೆ ನಿಂತ್ಕೊಂಡು ಮಾತಾಡುವಾಗ ಹೃದಯ ನೋವುತ್ತದೆ ನನಗೆ. ಇವರಿಗೆ ಅರ್ಥ ಆಗ್ತಾ ಇಲ್ಲಲ್ಲ, ಇನ್ನೆಷ್ಟು ಕಾಲ ಈ ಭೂಮಿಯಲ್ಲಿ ಜೀವನ ಇದೆ ಯಾರಿಗೆ ಗೊತ್ತು. ಪ್ರಿಯರೇ, ನಮಗೆ ಎಷ್ಟು ದಿವಸ ಅಂತ ಬರ್ಕೊಟ್ಬಿಟ್ಟು ಬಂದಿರೋ ನೀವು. ಜಾಗ್ರತೆಯಾಗಿರಿ, ಎಚ್ಚರಿಕೆಯಾಗಿರಿ. ಯಾರ ಮುಂದೆನೂ ತಲೆ ತಗ್ಗಿಸ್ಬೇಡ, ಯಾರ ಮುಂದೆನೂ ಬಿಚ್ಚ ಬೇಡಕ್ಕೆ ಹೋಗಬೇಡ. ನಿನಗೆ ಆಲಯ ಕಟ್ಟಬೇಕಾ, ನಿಮಗೆ ದೇವರ ಮುಂದೆ ಆಳು, ದೇವರಿಗೆ ಬಲಿ ಇಡು. ನಮಗೂ ಆಕ್ಸಿಡೆಂಟ್ ಆಗಿ ಕಾರ್ ಇರಲಿಲ್ಲ, ನಾನು ಯಾರ ಹತ್ರ ಹೋಗಿ ಕಾರ್ ಮಾಡಲಿಕ್ಕೆ ನನ್ನ ಅಕ್ಕನಿಗೂ ಕೇಳಿಲ್ಲ, ದುಡ್ಡು ಕೊಡು. ಆದರೆ ಹೋಗುವಾಗ ಅವರು ಒಂದು ಸಲ 50,000 ಕೊಟ್ಟರು. ಸರಿ ಒಂದು ಕಾರ್ ತಗೊಂಡು ಹೇಳಿ ಕೊಟ್ಟು ಕಳಿಸಿದ್ರು. ಆದರೂ ಇನ್ನೊಂದು ವರ್ಷ ಆಯಿತು, ನಾವು ಕಾರ್ ತಗೊಂಡಿಲ್ಲ. ಮತ್ತೆ ಅವ್ರ ಹತ್ರ ಹೋಗುವಾಗ ಕಾರ್ ಹಿಂಗೆ ಹೇಳ್ತಾ ಇದೆ ಅಕ್ಕ, ಅದಕ್ಕೆ ಅವ್ರು ಹೇಳಿದ್ರು, ಒಂದು ಹೊಸದೇ ಕಾರ್ ತಗೊಳ್ಳಿ. ನಾನು ಇನ್ನೂ ಸ್ವಲ್ಪ ದುಡ್ಡು ನಮ್ಮ ಬಾಬನ ಕೈಯಲ್ಲೂ ಕೊಡಿಸ್ಬಿಟ್ಟು ಆ ಅಕ್ಕ 1 ವರ್ಷ ಒಳಗಡೆ ಕೊಟ್ಟಿದ್ದಾರೆ ನನಗೆ. ಹಾಲೆಲೂಯ್ಯ. ಹೊಸ ಕಾರ್ ತಗೊಂಡ. ಆದರೂ ಬೇಡ ಬೇಡ ಅಂತಲೇ ಹೇಳೋದು ಹೊರತು ಕೊಡ್ರಿ ನಮ್ಮ ಅಕ್ಕನ ಹತ್ರನೂ ಕೇಳಿಲ್ಲ. ಆದರೆ ಇಲ್ಲಿ ಬರುವಾಗಲೂ ಕಾರಿಗೆ ಪರಿಸ್ಥಿತಿ ಇಲ್ಲ, ನಾನು ಬೈಕಲ್ಲಿ ಕೂತ್ಕೊಂಡು ಸೇವೆ ಮಾಡೋಕ್ಕೆ ಹೋದೆ.
ನಿಮಗೆ ಗೊತ್ತಾ, ಬೈಕಲ್ಲಿ ಕೂತ್ಕೊಂಡು ನಾನು ಸೇವೆ ಮಾಡ್ಲಿಕ್ಕೆ ಹೋಗುವಾಗ ಇಲ್ಲಿಂದ ಜಿಗಣಿಯಷ್ಟು ದೂರ ನನಗೆ ಆವ ಸಮಯದಲ್ಲಿ ಕೂತ್ಕೋಬಹುದು. ಆಮೇಲೆ ನನಗೆ ಬೆನ್ನು ಮುರಿಯುವ ನೋವು ಬರುತ್ತೆ. ಪಾಸ್ಟ್ರಿಗೆ ಹೇಳಿದ್ರೆ ನಿಮ್ಮ ಮನೇಲಿರು ಅಂತ ಹೇಳ್ತಾರೆ. ಅದಕ್ಕೆ ಸುಮಾರು ಸಮಯ ಅಲ್ಲಿ ಕೂತ್ಕೊಂಡು ಹೋಗ್ತೀನಿ. ದೇವರೇ ಹೆಂಗಾದ್ರೂ ಒಂದು ಬೆಸ್ಟ್ ಸ್ಟಾಪ್ ನೋಡಲಿ, ಆಮೇಲೆ ಚೂರು ನಿಲ್ಲಿಸು, ಆ ಬೆಸ್ಟ್ ಸ್ಟಾಪಲ್ಲಿ ಒಂದು ಸ್ವಲ್ಪ ಹೊರ್ಕೊಂಡು ನಿಲ್ತೀನಿ ಅಂತ ಹೇಳ್ತೀನಿ. ಆವಾಗ ನಿನಗೆ ಅದಕ್ಕೆ ತಾನೇ ಹೇಳಿದ್ದು ಮನೇಲಿರು ಅಂದೆ. ನನ್ನ ಸೇವೆನೂ ಕಡಿಸ್ತೀಯ, ನೀನು ಈ ಥರ ಮಾಡ್ತೀಯ ಅಂದ್ರೆ ಇಲ್ಲ, ಒಂದು 5 ನಿಮಿಷ. ಆಮೇಲೆ ಅಲ್ಲಿ ಎಷ್ಟೋ ಮನೆಗಳಲ್ಲಿ ನಾನು ಚಾಪಿ ಹಾಕಿ ಮಲ್ಕೊಂಡಿದ್ದೆ. ನೆನಪಿದೆಯಾ ನಿಮಗೆ? ಯಾರು ಇದ್ದೀರಾ ಆ ಥರ ಮನೆಗಳಲ್ಲಿ? ನಿಮ್ಮ ಮನೆಗಳಲ್ಲಿ ಬಂದರೆ ಫಸ್ಟು ಒಂದು ಚಾಪೆ ಹಾಕಿ ಮಲ್ಕೊಂಡು ಗುಂಬಳಾಬರಕ ಯಾವಾಗ ಹೋದ್ರು ನೆಲದಲ್ಲಿ ಆದರೆ ನೆಲದಲ್ಲಿ, ಬೆಡ್ಡಲ್ಲಿ ಆದರೆ ಬೆಡ್ಡಲ್ಲಿ ಒಂದು ಬೆಡ್ಶೀಟ್ ಹಾಕಿಟ್ಟಿರ್ತಾರೆ. ಆ ಸಿಸ್ಟ್ರು ಬಂದರೆ ಮಲ್ಕೊಳ್ತಾರೆ ಅಂತ. ಇಲ್ಲಿಂದ ಪ್ರಯಾಣ ಮಾಡಿ ಒಂದು ಅರ್ಧ ಅವರು ಮಲ್ಕೊಂಡ್ಬಿಟ್ಟು ಮತ್ತೆ ಕೂತು. ಆದರೂ ಕಾರ್ ಇಲ್ಲ ಅಂತೇಳಿ ನಾನು ಸೇವೆಗೆ ಹೋಗೋದಿರಲಿಲ್ಲ. ಆದರೂ ಕಾರ್ ಬೇಕಾದ್ರೆ ಯಾರ ಮುಂದೆ ಹೋಗಿ ಕೇಳಿಲ್ಲ. ನಾನು ರಾಜಾದಿರಾಜನ ಮಗಳು, ನಾನು ಆ ಹೆಮ್ಮೆಯಿಂದಲೇ ಹೇಳ್ತೀನಿ. ನಾನು ರಾಜಾದಿರಾಜನ ಮಗಳು, ನಾನು ಭಿಕ್ಷಕನ ಮಗಳಲ್ಲ, ನಾನು ಏನೂ ಇಲ್ಲದವರ ಮಗಳಲ್ಲ. ನನ್ನ ಅಪ್ಪ ರಾಜಾದಿರಾಜನು. ನನ್ನ ಮೇಲೆ ಕರುಣೆ ತೋರುವಾಗ ನನ್ನ ಅಪ್ಪ ಕೊಡ್ತಾರಂದ್ರೆ ನಂಬಿದೆ. 2004 ದೇವರು ನಾನು ಕೂತ್ಕೊಂಡಿದ್ದಾರೆ, ನನಗೆ ಇಲ್ಲಿಂದ ಕೇರಳ ಗಂಡ ಹೋದ್ರು ಯಾವ ನೋವಿಲ್ಲದಂತ ಸೂಪರ್ ಕಾರ್ ತಗೊಂಡಿದ್ದಾರೆ. ಹಾಲೆಲೂಯ್ಯ. ಮೊನ್ನೆ ಸಾಲೆ ನಮ್ಮದು ಜಾಗೆ ಮಾರುವಾಗ, ಪಾಸ್ಟು ಜಾಗೆ ಮಾರಿ ಇದು ಸಾಲ ತೀರಿಸುವಾಗ ಒಡವೆ ಎಲ್ಲ ಅಂಗಡಿ ಎತ್ಕೊಂಬರುವಾಗ ಹೇಳಿದ್ರು, ಈ ಒಡವೆ ಎಲ್ಲ ಅಲ್ಲೇ ಇಟ್ಬಿಡೋಣ, ಮತ್ತೆ ನಾವು ಹೊಸ ಒಂದು ಕಾರ್ ತಗೊಳ್ಳೋಣ, ಇದು ಸ್ವಲ್ಪ ಹಳೆಯದಾಗಿ ರಿಪೇರ್ ಆಗ್ತಾ ಇದೆಯಲ್ಲ ಅಂತ. ನಾನು ಹೇಳಿದೆ ಬೇಡ, ಇದು ನಮ್ಮ ಅಪ್ಪ ಕೊಟ್ಟಿದ್ದು, ಯಾವಾಗ ಅಪ್ಪ ಬದಲಾಯಿಸ್ತಾರೋ ಆವಾಗ ಬದಲಾಯಿಸೋಣ. ಹಾಲೆಲೂಯ್ಯ. ನನ್ನ ಅಪ್ಪ ಕೊಟ್ಟಿದ್ದಕ್ಕೆ ನಾನು ಗೌರವಿಸ್ತೀನಿ, ನನ್ನ ಅಪ್ಪ ಕೊಟ್ಟಿದ್ದನ್ನು ಗೌರವಿಸ್ತೀನಿ. ಇದೇನೇ ಕೊಟ್ಟಿದ್ದು ಅಂತ ಕೇಳಲ್ಲ, ಗೌರವಿಸ್ತೀನಿ. ಹಾಲೆಲೂಯ್ಯ. ಮನಸ್ಸಿದೆಯಾ ಇದೇ ಥರ? ನಿಮಗೂ ಅಭಿಷೇಕ ಬರುತ್ತೆ. ಈ ಪವಿತ್ರಾತ್ಮ ಇದ್ದರೆ ನೀವು ಯಾರ ಮುಂದೆನೂ ಕೈ ತೆಕ್ಕೊಂಡು ಹೋಗಲ್ಲ. ಉಪವಾಸ ಇರ್ತೀರಾ, ದೇವರ ಮುಂದೆ ಕೇಳ್ತೀರಾ. ಚರ್ಚ್ ಗಟ್ಟಕ್ಕೆ ಯಾರ ಮುಂದೆ ಕೇಳಿಲ್ಲ, ಕಾರ್ ತಗೊಳ್ಳೋಕೆ ಯಾರ ಮುಂದೆನೂ ಕೇಳಿಲ್ಲ. ಇವತ್ತು ಕೂಡ ದೇವರು ನಮ್ಮನ್ನು ಜಯೋತ್ಸವ ನಿಲ್ಲಿಸಿದೆ. ಪ್ರಾರ್ಥನೆ ಮಾಡುವಾಗ 1.5 ಕೋಟಿದೊಂದು ಮನೆ ಸಿಕ್ಕಿತ್ತು. ಹಾಲೆಲೂಯ್ಯ. ಸಿಸ್ಟರ್ 1.5 ಕೋಟಿದು ಮನೆ ಸಿಕ್ಕಿದೆ, ಅದಕ್ಕೆ ದಶಮ ಭಾಗ ಕೊಡಿ ಅಂತ ಕೇಳಿದ್ರ? ಹಾಲೆಲೂಯ್ಯ, ಹಾಲೆಲೂಯ್ಯ. ಆಂಟಿ ತಕ್ಕೊಂದಲ್ಲಿ ಕೊಟ್ಟರು, ಬೇಡ ಸಿಸ್ಟರ್, ಯಾಕೆ ಸುಮ್ಮನೆ ಬೇಡ. ಹಾಲೆಲೂಯ್ಯ. ನಮ್ಮ ಅಪ್ಪನ ಹತ್ರನೇ ನಾವು ಕೇಳೋದು. ಆದರೆ ನಾನೊಂದು ಹೇಳ್ತೀನಿ, ನೀವು ಕೊಟ್ಟರೆ ನಿಮಗೆ ಆಶೀರ್ವಾದ ಆಗುತ್ತೆ. ಈವಾಗಲೂ ನಾನು ಹೇಳಿದೆಯಲ್ಲ, ಯಾರ ಮುಂದೆ ಕೈ ಚಾಚಲ್ಲದೆ, ಆದರೆ ನನಗೆ ಸಿಕ್ಕಿದೆಲ್ಲ ದೇವರಿಗೆ ಕೊಡ್ತೀನಿ. ಸಿಕ್ಕಿದರಲ್ಲಿ ಎಲ್ಲ ಅರ್ಧ ಭಾಗ ನನ್ನ ಅಪ್ಪನಿಗೆ ಹಾಕ್ತೀನಿ. ಹಾಲೆಲೂಯ್ಯ. ನನ್ನ ಅಪ್ಪನಿಂದಲೇ ಭಯಭಕ್ತಿಯಿಂದ ತಗೊಂಬಂದು ಇಲ್ಲಿ ಹಾಕ್ತೀನಿ. ಯಾವಾಗ ಬಂದರೂ ಬರೀ ಕೈಯಲ್ಲಿ ನನ್ನ ಚರ್ಚಿಗೆ ಬರ್ಬೋದು. ಒಂದು ದಿವಸ ದೇವರು ಹೇಳಿದ್ರು, ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ನನಗೆ ಹೇಳಿದ್ರು, ನೀನು ಬರುವಾಗ ನಾನೇ ಎಣಿಸ್ಕೊಂಡೆ, ದೇವರು ಹೇಳ್ತಾರೆ, ಓ ತುಂಬ ಒಳ್ಳೆ ಹುಡುಗಿ ನೀನು, ಚೆನ್ನಾಗಿ ಪ್ರೇಯರ್ ಮಾಡ್ತೀಯ ಅಂತ ಹೇಳ್ತಾರೆ ಅಂದ್ಬಿಟ್ಟು ಖುಷಿಯಾಗಿ ಬಂದೆ. ಇಲ್ಲಿ ಬಂದು ಪ್ರೇಯರ್ ಮಾಡಿ ಬೈಬಲ್ ತೆಗೆದ್ರೆ ಹೇಳಿದ್ರು, ನನ್ನ ಆಲಯದಲ್ಲಿ ಬರುವಾಗ ಬರೀ ಕೈಯಲ್ಲಿ ಬರಬಾರ್ದು. ಅಯ್ಯೋ ದೇವರೇ, ಡೈಲಿ ಬಂದು ಪ್ರೇಯರ್ ಮಾಡ್ತಾ ಇದ್ದೀನಿ, ನಾನು ಬರೀ ಕೈಯಲ್ಲಿ ಬರಬಾರ್ದಲ್ಲಿ ಏನು ಮಾಡೋದು ಸ್ವಾಮಿ? ಬೇಗ ತಲೆಯಲ್ಲಿ ಬುದ್ಧಿ ಬಂದು ಸುಮಾರು ವರ್ಷ ಆಯಿತು, 2012 13 ಅವಾಗ ಹೇಳಿದ್ರು, 10 ರೂಪಾಯಿ ಹಾಕಿದರೆ 100 ರೂಪಾಯಿ ದೇವರು ಕೊಡ್ತಾರೆ ಅಲ್ವಾ? 10ರಷ್ಟು ಜಾಸ್ತಿ ಕೊಡ್ತಾರೆ. ಹಂಗಾರೆ 10 ರೂಪಾಯಿ ಡೈಲಿ ಹಾಕಿದರೆ 100 ರೂಪಾಯಿ ಬರುತ್ತಲ್ಲ. ಹಾಲೆಲೂಯ್ಯ. ಆವತ್ತಿಂದ ನಾನು ದೇವರಿಗೆ ಒಪ್ಪಿಸ್ಕೊಟ್ಟು, ಹೌದು ಸ್ವಾಮಿ, ನಾನು ಯಾವಾಗ ಬಂದ್ರೂ ಕೈಯಲ್ಲಿ ಕಾಣಿಕೆ ಎತ್ಕೊಂಡೇ ಬಂದು ಹಾಕ್ತೀನಿ. ನಾನು ನಿಮಗೊಂದು ಸತ್ಯ ಹೇಳ್ತೀನಿ, ನನ್ನ ಚಪ್ಪಲಿಗಳು ಕಿತ್ತು ಹೋಗಲ್ಲ. 5 ವರ್ಷ ಆಗಿರೋ ಮನೆಯಲ್ಲಿ ಹಾಕೋ ಚಪ್ಪಲಿ ನಮ್ಮ ಮನೆಯಲ್ಲಿದೆ. 5 ವರ್ಷ ಜಾಸ್ತಿ ಆಯಿತು ಅನಿಸುತ್ತೆ. ನನ್ನ ಹೊರಗಡೆ ಹಾಕೋ ಚಪ್ಪಲಿ 6 ತಿಂಗಳು ಕೂಡ ಇರ್ತಾ ಇರಲಿಲ್ಲ, ಚಪ್ಪಲಿ ಮನೆಯಲ್ಲಿದೆ. ನನ್ನ ಕೈಯಲ್ಲಿರೋ ಖರ್ಚೀಫು ನೋಡಿ, ಇದು ಸ್ವಲ್ಪ ಇದಾಯಿತು, 1 ವರ್ಷ ಮೇಲಾಯಿತು. ಒಂದು ದಿವಸ ನನ್ನ ಕೈಯಲ್ಲಿ ಖರ್ಚೀಫು ಇರ್ತಾ ಇರಲಿಲ್ಲ. ತಗೊಂಡು ಹೋಗೋದು ಮತ್ತೆ ನೋಡಿದ್ರೆ ಕಾಣಿಸಲ್ಲ, ಎಲ್ಲೋ ಬಿಸಾಕ್ಬಿಡೋದು. ಒಂದು ಖರ್ಚೀಫ್ ಕೂಡ ಕೆಳಗಡೆ ಹೋಗೋದೆ ಕಾಪಾಡೋ ದೇವರು ನಿನಗಿರ್ದೆ. ಹಾಲೆಲೂಯ್ಯ. ಒಪ್ಪಿಸ್ಕೊಡ್ತೀರಾ ಇವತ್ತು ನೀವು? ನನ್ನ ಅಪ್ಪನ ಮುಖ ನೋಡ್ತೀನಿ ಅಂದೆ, ದೇವರ ಮುಖ ನೋಡ್ತೀನಿ, ಒಪ್ಪಿಸ್ಕೊಡ್ತೀರಾ? ದೇವರ ಆತ್ಮ ನಿಮ್ಮಲ್ಲಿದ್ದರೆ ಈ ಕಾರ್ಯಗಳು ನಿಮ್ಮಲ್ಲೂ ನಡೆಯುತ್ತೆ. ನಾನು ಆಸೆ ಪಡುವ ನಿಮ್ಮನ್ನು ಇದೇ ಥರನೇ ನಾನು ನಿಮ್ಮನ್ನು ಆಸೆ ಪಡೋದು. ಸೇವೆ ಮಾಡುವ ಸೇವಕರೇ, ನಿಮ್ಮ ಬಗ್ಗೆ ನನಗೆ ಇದೇ ಆಸೆ. ನೀವು ಇದೇ ಥರ ಅದ್ಭುತ ಸಾಕ್ಷಿ ಹೇಳಬೇಕು. ನೀವು ಉಪವಾಸ ಮಾಡಲಿಕ್ಕೆ ನಿಮ್ಮ ಶರೀರದಲ್ಲಿ ಶಕ್ತಿ ದೇವರು ಕೊಡ್ತಾರೆ. ನನಗೆ ಶಕ್ತಿ ಕೊಟ್ಟರೆ ನಿಮಗೆ ಕೊಡಲ್ವಾ? ಕೊಟ್ಟೇ ಕೊಡ್ತಾರೆ. ಉಪವಾಸ ಮಾಡು, ಪ್ರಾರ್ಥನೆ ಮಾಡು, ದೇವರ ಮುಖ ನೋಡು, ನಿಮ್ಮ ಮುಖ ಲೆಚ್ಚಿಂದ ಕೆಡೋದಿಲ್ಲ. ಯಾರಾದರೂ ಕಾರ್ ತಗೊಟ್ಟಿದ್ರೆ ಇವಾಗ ಹೇಳಲ್ವಾ? ಪಾಸ್ಟ್ರಿಗೂ ಸಿಸ್ಟ್ರಿಗೂ ನಾನು ಏನು ತಗೊಡದೆ ಈ ಮೊನ್ನೆ ಹೇಳ್ಕೊಂಡು ಹೋದ್ರು. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದರೆ ಯಾರ ಕೈಯಲ್ಲಾದರೂ ಯಾರನ್ನು ನೋಡಿ ಆದರೂ ನೀವು ಕೈ ಚಾಚಿದ್ರೆ ಅವರು ನಾಳೆ ಹೇಳ್ತಾರೆ. ಹೇಳುವಾಗ ನಮಗೀಗ ಏನು ಬೇಜಾರು, ಯಾಕಂದ್ರೆ ನಾವೇನು ತಗೊಂಡಿಲ್ಲಲ್ಲ. ನಿಮಗೆ ಬೇಜಾರಾಗುತ್ತೆ, ಯಾಕಂದ್ರೆ ನೀವು ಬೇಡಿಕೊಂಡಕ್ಕೆ ತಗೊಂಡಿದ್ದೀರಾ. ಜಾಗ್ರತೆ, ಜಾಗ್ರತೆಯಾಗಿರು, ಜಾಗ್ರತೆಯಾಗಿರು.
ಸೇವೆ ಮಾಡಲಿಕ್ಕೆ ಆಸೆ ಪಡುವರು, ಸೇವೆ ಮಾಡುವರು, ಜಾಗ್ರತೆಯಾಗಿರು. ವಿಶ್ವಾಸಿ ಮಕ್ಕಳೇ, ನೀವು ವಿಶ್ವಾಸಿ ಅಲ್ಲ, ನೀವು ಶಿಷ್ಯರೇ, ಜಾಗ್ರತೆಯಾಗಿರು. ಯಾರೋ ಮುಂದೆ ಹೋಗಿ ಅವ್ರ ಹತ್ರ ದುಡ್ಡಿದೆ, ಇವ್ರ ಹತ್ರ ದುಡ್ಡಿದೆ ಬಿಟ್ಟು ನೈಸ್ ಮಾಡಿ ಕೇಳ್ಕೊಳ್ಳೋಕೆ ಹೋಗಬೇಡ. ನಮ್ಮ ಅಬ್ಬರ ಹತ್ರ ದೊಡ್ಡ ದೊಡ್ಡ ಬೇಕಾದಷ್ಟು ಗಂಟುಗಳಿದೆ. ಮಂಡಿ ಊರಕ್ಕೆ ಶಕ್ತಿ ಇದೆಯಾ? ಮಂಡಿ ಊರಿ ರಾತ್ರಿಗಳು ಕೂತ್ಕೊಂಡು ಕೇಳು. ಇಲ್ಲ ನಿಮಗೆ ಮಂಡಿ ಊರಕ್ಕೆ ಶಕ್ತಿ, ನನ್ನ ಮಂಡಿ ಊರಕ್ಕೆ ಆಗಲ್ಲ ಜಾಸ್ತಿ, ಆದರೆ ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ನನ್ನ ಕರ್ತವ್ಯ ನನಗೆಲ್ಲ ಒದಗಿಸುತ್ತಾರೆ. ಆದರೆ ನಾನು ಊಟಕ್ಕೋಸ್ಕರ ಬಟ್ಟೆಗೋಸ್ಕರ ಕೇಳಿಲ್ಲ, ಅದು ನನಗೆ ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ನಾನು ಕೇಳೋದೊಂದೇ, ಆತ್ಮ ಕೊಡಿ ಸ್ವಾಮಿ. ಈ ನರಕಕ್ಕೆ ಹೋಗುವ ಆತ್ಮಗಳು, ದೇವರಾತ್ಮನು ಹೇಳೋದೇನೆಂದರೆ ದೇವರಾತ್ಮನಿರೋರಿಗೆ ಗೊತ್ತಾಗೋದು. ನೀವು ತಿಳ್ಕೊಬೋದು. ನಿಜವಾಗ್ಲೂ ನಾನು ಹೇಳ್ತೀನಿ, ನರಕ ಇದೆ, ಸ್ವರ್ಗ ಇದೆ. ನರಕಕ್ಕೆ ಹೋಗುವ ಮನುಷ್ಯರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಿ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಕರ್ತನಾದ ಯೇಸು ಸ್ವಾಮಿ ನಮಗಾಗಿ ಇಳಿದು ಬಂದಿದ್ದಾರೆ. ಚಪ್ಪಾಳೆ ಹೊಡಿಬೇಡ, ಕೇಳಿಸಲ್ಲ. ಚಪ್ಪಾಳೆ ಹೊಡಿಬೇಡ, ಕೇಳಿಸಲ್ಲ. ಆಕಾಶದಿಂದ ಭೂಮಿಗೆ ಇಳಿದು ಬಂದು 3 ಮೊಳೆಗಳಲ್ಲಿ ನಮಗೋಸ್ಕರ ತೂಗಾಡಿರೋದು ಸುಮ್ಮನಲ್ಲ ಮಕ್ಕಳೇ, ಸುಮ್ಮನಲ್ಲ. ನರಕ ಭಯಂಕರ, ಕಠಿಣ. ಅದು ಬೆಂಕಿ ಗಂಧಗಳುಡಿಯ ಕೆರೆ. ನೀವು ಹೇಳ್ಬೋದು, ಬೆಂಕಿ ಗಂಧಗಳು ಎಲ್ಲಿದೆ? ಬೆಂಕಿ ಗಂಧಗಳು ಇದೆಯಾ? ಏನೋ ಜ್ವಾಲಾಮುಖಿ ಬರ್ತಾ ಇದಲ್ಲ, ವೋಲ್ಕೈನ್ ಓಪನ್ ಆಗಿ ಬರ್ತಾ ಇದಲ್ಲ, ಅದರೊಳಗೆ ಎಲ್ಲಿಂದ ಬರುತ್ತದೆ ಈ ಬೆಂಕಿ? ಭೂಮಿಯಲ್ಲಿ ಎಲ್ಲೋ ಬೆಂಕಿ ಇದೆ ಅಂತ ದೇವರು ತೋರಿಸ್ತಾ ಇದ್ದಾರೆ. ಇವತ್ತು ನೀವು ಖುಷಿಯಾಗಿರಬಹುದು. ಜೀವನ ಬದುಕು ಬಾಳು ಅಂತ ಹೇಳ್ಬಿಡ್ಬೋದು. ಒಂದು ದಿವಸ ಮರಣ ಬರೋದು ಗ್ಯಾರಂಟಿ. ಹೌದಾ ಅಲ್ವಾ? ಮರಣ ಬರುತ್ತಾ? ನಮಗೇನು ಬರಲ್ಲ, ಅವರೆಲ್ಲ ಸಾಯ್ತಾರೆ, ನಾವು ಹಿಂಗಿರ್ತೀವಿ. ಹೌದಾ? ಮರಣ ಬರುತ್ತೆ. ಚಿಕ್ಕವರು ದೊಡ್ಡವರು ಲೆಕ್ಕ ದೇವರು ನೋಡಲ್ಲ. ಇಲ್ಲಾಂದ್ರೆ ಯೇಸು ಸ್ವಾಮಿ ಆದರೂ ಬಂದ್ಬಿಡ್ತಾರೆ. ನೀವು ಯೇಸು ಸ್ವಾಮಿಗಾಗಿ ಬದುಕಿದ್ರೆ ನಿಮಗೆ ಸ್ವರ್ಗ ಇದೆ. ಇಲ್ಲ, ನಿನ್ನ ಪಾಪದಲ್ಲಿ ಪರವಾಗಿಲ್ಲ, ಸ್ವಲ್ಪ ಕೂಡ ತಿನ್ನೋಣ, ಸ್ವಲ್ಪ ಕೂಡ ಕುಡಿಯೋಣ, ಸ್ವಲ್ಪ ಕೂಡ ಸಾಲ ತಕೊಳ್ಳೋಣ, ಸ್ವಲ್ಪ ಕೂಡ ಮೋಸ ಮಾಡೋಣ, ಸ್ವಲ್ಪ ಕೂಡ ಜಗಳ ಮಾಡೋಣ, ಸ್ವಲ್ಪ ಕೂಡ ಗುದ್ದಾಡೋಣ, ಸ್ವಲ್ಪ ಕೂಡ ಸ್ಟೈಲ್ ಮಾಡೋಣ. ಇನ್ನು ಇಲ್ಲಿ ಗಂಡ ಓಲೆ ಹಾಕೊಂಡು, ಇಲ್ಲಿ ಗಂಡು ಮಕ್ಕಳಿಗೆ ಹೇಳ್ತಾ ಇರೋದು, ಇಲ್ಲಿ ಗಂಡೆಲ್ಲ ಓಲೆ ಹಾಕೊಂಡು ಕೂದಲೆಲ್ಲ ಇಲ್ಲಿ ಇಟ್ಕೊಂಡು ನಡೆಯೋಣ ಅಂತೆಲ್ಲ ನೀವು ತಿಳ್ಕೊಂಡಿದ್ರೆ ನಮಗೆ ಲೆಕ್ಕ ಇಲ್ಲ. ಸ್ವರ್ಗದಲ್ಲಿ ಹೋಗೋರಿಗೆ ನೋಡಿ, ಅಲ್ಲಿ ಒಂದು ಮಗಳಿಗೆ ಸ್ವರ್ಗದ ದರ್ಶನ ಸಿಕ್ಕಿತು. ನಿಮ್ಮ ಸ್ಟೈಲ್ಗಳೆಲ್ಲ ಪರಲೋಕದಲ್ಲಿ ಬೇಕಾಗಿಲ್ಲ. ಸ್ಟೈಲ್ ಮಾಡೋಕ್ಕೆ ದೇವರು ನಮ್ಮನ್ನು ಈ ಭೂಮಿಗೆ ಬಿಟ್ಟಿಲ್ಲ. ಯೇಸು ನಮ್ಮನ್ನು ಬಿಟ್ಟಿರೋದು ಪರಲೋಕ ರಾಜ್ಯ ಸೇರೋದಕ್ಕೋಸ್ಕರ. ನಮಗಾಗಿ ರಕ್ತ ಸುರಿದು ಕೊಟ್ಟಿದ್ದು ನಿನಗೆ ಸ್ಟೈಲ್ ಮಾಡೋಕ್ಕೋಸ್ಕರ ಅಲ್ಲ, ಲವ್ ಮಾಡೋಕ್ಕೋಸ್ಕರ ಅಲ್ಲ. ಏನಕ್ಕೆ? ಯೇಸು ಪ್ರಾಣ ಕೊಟ್ಟಿರೋದು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಸ್ವರ್ಗ ಸೇರಿಸೋಕ್ಕೋಸ್ಕರ. ಕಠಿಣವಾದ, ಭಯಂಕರವಾದ, ವೇದನೆ ತುಂಬಿದ ಲಿಪ್ಸ್ಟಿಕ್ ಹಾಕೋ ಮಕ್ಕಳು ನೋಡಿ, ಆ ಮಗಳಲ್ಲಿ ನಾವೊಂದು ಬುಕ್ಕಲ್ಲಿದೆ, ಪೂರ್ತಿ ಬೆಂಕಿನೇ ಬಾಯಿಗೆ ಬರ್ತಾ ಇದೆ ಅಂದರೆ ಲಿಪ್ಸ್ಟಿಕ್ ಥರ ಕುಡಿದು ಬಿಡ್ತಾರೆ. ನೋಡಿದ್ರೆ ಬೆಂಕಿ. ಇದು ನರಕದ ಪರಿಸ್ಥಿತಿ. ಇಂಥ ಭಯಂಕರವಾದ ನರಕದಲ್ಲಿ ಲಾಜರನ್ನು ಐಶ್ವರ್ಯವಂತನಿರುವಾಗ ಐಶ್ವರ್ಯವಂತನ ಬಿದ್ದು ಬಿಟ್ಟು ಹೇಳಿದು, ದಯವಿಟ್ಟು ನೀವು ಸ್ವಲ್ಪ ನಮ್ಮ ಭೂಮಿಗೆ ಹೋಗಿ ಈ ನರಕ ಹಿಂಗಿದೆ ಅನ್ನೋದು ಸ್ವಲ್ಪ ಹೇಳ್ಕೊಡ್ತೀರಾ? ಅವರೂ ಸಹ ಇಲ್ಲಿ ಬರ್ತಾರೋ ಎಂದು ಹೇಳ್ತಾರೆ. ಪ್ರಿಯರೇ, ಅಂಥ ಕಠಿಣವಾದ ನರಕ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಇದೆಲ್ಲ ನಾವು ಮಾಡುವಾಗ ಒಂದೇ ಒಂದು ಉದ್ದೇಶ. 2002 ಮೊದಲುಗೊಂಡು ಇಲ್ಲಿ ಬಂದಿದೆ. ಇವತ್ತು ಒಂದೇ ಉದ್ದೇಶ, ಆವತ್ತು ಒಂದೇ ಉದ್ದೇಶ. ನಿಮ್ಮಲ್ಲಿ ಯಾರು ಕೂಡ ನರಕಕ್ಕೆ ಹೋಗೋದಂದ್ರೆ, ನಿಮ್ಮಿಂದ ಊರಲ್ಲಿರೋ ಎಲ್ಲ ಜನರು ಕೂಡ ಯೇಸುವಿನ ಕಡೆ ಬಂದು ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡಬೇಕೆಂಬುದು ಒಂದೇ ನನ್ನ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ 21 ಉಪವಾಸ, ಅದಕ್ಕೋಸ್ಕರನೇ 40 ಉಪವಾಸ. ಇದರಲ್ಲಿ ಬೇರೆ ಯಾವ ಒಂದು ಉದ್ದೇಶ ಇಲ್ಲ. ನಿಮ್ಮ ಆತ್ಮ ಸ್ವರ್ಗಕ್ಕೆ ಹೋಗಬೇಕು. ನಿಮ್ಮಿಂದ ಈ ಊರು ಸುತ್ತಲಿರುವ ಜನರೆಲ್ಲ ಪರಲೋಕ ಒಯ್ಯಲ್ಪಡಬೇಕು. ಕರ್ತನಾದ ಯೇಸು ಒಂದೇ ಸಾರಿ ಪ್ರಾಣ ಕೊಟ್ಟು ನಮಗೆ ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ನೀವು ಹೇಳಿರಿ, ನಾನು ಪ್ರಾಣ ಕೊಟ್ಟಿದ್ದಂತೆ ಸಾರಿರಿ. ಸುವಾರ್ತೆ ಹೇಳಲಿಕ್ಕೆ ಮನಸ್ಸಿದ್ರೆ ದೇವರ ನಾಮಕ್ಕಾಗಿ ಮತ್ತೊಬ್ಬರಿಗೆ ಹೇಳಿರಿ, ನನಗೆ ಸೌಖ್ಯ ಆಯಿತು, ನನಗೆ ಬಿಡುಗಡೆ ಆಯಿತು, ನೀವು ನಂಬಿರಿ, ನಿಮಗೂ ಒಳ್ಳೆಯದಾಗುತ್ತದೆ ಹೇಳಿದ್ರೆ, ಪ್ರಿಯರೇ, ಅವರ ಪ್ರಾಣ ಬದುಕುತ್ತದೆ. ಅವರು ಬದುಕಿ ಬಂದರೆ ನಿಮಗೂ ಅಲ್ಲಿ ಪ್ರತಿಫಲ ಇರುತ್ತೆ. ಇಲ್ಲದ್ರೆ ಅವರು ಯೇಸು ಸ್ವಾಮಿ ಮಾಡಿದ ತ್ಯಾಗ ಗೊತ್ತಿಲ್ಲದೆ ನರಕಕ್ಕೆ ಹೋಗುವಾಗ ಯೇಸು ಸ್ವಾಮಿ ಕೇಳಲ್ವೋ? ಮಕ್ಕಳೇ, ಗೊತ್ತಿತ್ತಲ್ಲ, ಒಂದು ಮಾತು ಹೇಳ್ಬಾರ್ದಾ? ಹಾಲೆಲೂಯ, ಹಾಲೆಲೂಯ. ಈ ಲೋಕದ ಸ್ಟೈಲು, ಈ ಲೋಕದ ಜೀವನ ಎಷ್ಟೇ ಇದ್ರು ಅಷ್ಟೇ. ಪ್ರಾಣ ಹೋದ್ಮೇಲೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಪ್ರಾಣ ಹೋದ್ಮೇಲೆ ಮಾಡಲಿಕ್ಕಿರೋದು ದೇವರು ಆತ್ಮವನ್ನು ಬೆಂಕಿ ಗಂಧಕದಲ್ಲಿ ಬಿಡಲಿಕ್ಕೆ ಶಕ್ತನಾದ ದೇವರನ್ನು ಭಯಪಡಿರಿ. ಹಾಲೆಲೂಯ. ಪ್ರಾಣಾತ್ಮ ಶರೀರಗಳನ್ನು ಅಗ್ನಿ ನರಕಕ್ಕೆ ತಳ್ಳಿಕ್ಕೆ ಶಕ್ತನಾದವನು ಒಬ್ಬರೇ ಒಬ್ಬರು ದೇವರು. ಯೇಸು ಕರ್ತನು ನ್ಯಾಯ ವಿಚಾರಣೆ ಮಾಡ್ತಾರೆ. ಹಲ್ಲೆಲೂಯ. ತಂದೆಯ ಮುಂದೆ ನ್ಯಾಯ ವಿಚಾರಣೆ ಮಾಡಿ ಆ ತಂದೆ ಕಳಿಸಿಕೊಡುವಾಗ ನರಕಕ್ಕೆ ಹೋಗೋದಿರಲಿಕ್ಕೋಸ್ಕರ ಈ ಕೂಟ.
ಇನ್ನೇನು ಉದ್ದೇಶ ಇಲ್ಲ. ನಿಮ್ಮನ್ನು ಬೈದು ಅಲ್ಲಿಂದ ಕರ್ಕೊಂಬಂದು ಕುಳಿಸುವಾಗ ಅಡುಗೆ ಮಾಡೋಕ್ಕೆ ಸಮಯ ವೇಸ್ಟ್ ಮಾಡಬೇಡಿ, ನೀರು ಎತ್ಕೊಂಡ್ಬರೋಕ್ಕೆ ಸಮಯ ವೇಸ್ಟ್ ಮಾಡಬೇಡಿ, ಅಲ್ಲಿ ನಿಂತ್ಕೊಂಡು ಮಾತಾಡಿ ಸಮಯ ವೇಸ್ಟ್ ಮಾಡಬೇಡಿ ಅಂತ ಹೇಳುವಾಗ ನೀವು ತಿಳ್ಕೊಳ್ಬೋದು, ಈ ಪಾಸ್ಟ್ರಿಗೊಂದು ಏನಾಗ್ಬಿಟ್ಟೈತೆ, ಈ ಸಿಸ್ಟ್ರಿಗೊಂದು ಏನಾಗ್ಬಿಟ್ಟೈತೆ. ಒಂದೇ ಒಂದು ಆಸೆ ಇದೆ, ಒಂದೇ ಒಂದು ಆಸೆನೇ ಇರೋದು. ನಾವು ಸೇವಕರಾಗ ನಮಗಿಬ್ಬರಿಗೆ ಒಂದೇ ಆಸೆ, ನಿಮ್ಮ ಆತ್ಮನು ಪರಲೋಕದಲ್ಲಿ ಇರಬೇಕು, ನಿಮ್ಮ ಜೊತೆಯಲ್ಲಿ ಅನೇಕರು ನಿಮ್ಮ ಜೊತೆಯಲ್ಲಿ ಪರಲೋಕಕ್ಕೆ ಬರಬೇಕು. ಆ ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಅದೇ ಆಸೆ. ನಾವು ಹಾಡು ಸುಳ್ಳಾಗಿ ಹಾಡಲ್ಲ, ನಾನು ನಿಜವಾಗಲೇ ಹಾಡಾಡೋದು. ಅನ್ನವಿಲ್ಲದರೂ ವಸ್ತ್ರವಿಲ್ಲದರೂ ದೇವರ ಸೇವೆ ಮಾಡಿದ್ದೀನಿ. ನನ್ನ ಚೂಡಿದಾರ್ ಇಲ್ಲಕ್ಕ, ಅದಕ್ಕೊಂದು ಚೂಡಿದಾರ್ ತಗೊಟ್ರೇ ಬರೋದು ಅಂತ ನಾನು ಹೇಳಿಲ್ಲ. ಅವರ ಮುಂದೆ ನಾನು ರಾಜಾದಿರಾಜನ ಮಗಳು, ಅವರು ನಮ್ಮ ಒಂದೇ ಅಪ್ಪನ ಮಕ್ಕಳಾಗಿರ್ಬೋದು, ಪರಲೋಕ ಅಪ್ಪನಿಗಿರುವ ಮಹಿಮೆ ಕಡಿಮೆ ಮಾಡಬಾರ್ದು. ಹಲ್ಲೆಲೂಯಾ. ಒಂದೇ ಅಪ್ಪನ ಮಕ್ಕಳು ಈ ಭೂಮಿಯಲ್ಲಿ ಇರಬಹುದು ನಿಮ್ಮ ಅಣ್ಣ ತಮ್ಮವರಲ್ಲಿ, ಆದರೆ ಪರಲೋಕದ ಅಪ್ಪನ ಮಹಿಮೆ ಈ ಭೂಮಿಯಲ್ಲಿ ಅಪ್ಪನ ಮಕ್ಕಳ ಮುಂದೆ ಕಡಿಮೆ ಮಾಡಿಕೊಳ್ಬಾರ್ದು. ಏನಿದ್ರು ನೀವು ದೇವರಿಗಾಗಿ ನಿಲ್ಲಿರಿ. ಈಗ ನನಗೆ ಬೇಕಾದಷ್ಟಿದೆ, ನನಗೆ ಏನು ಬೇಕಾದರೂ ದೇವ್ರು ಕೊಡ್ತಾರೆ, ಆದರೆ ನಾನಾಗಿ ಹೋಗಿ ಏನು ತಗೊಳ್ಳೋಕ್ಕೂ ಹೋಗಲ್ಲ. ಯಾಕಂದರೆ ಹೇಳಿದೆ, ನೀನು ಕೈ ಚಾಚಿ ಹೋಗಬಾರ್ದು. ನೀನು ಅಂಗಡಿ ಹೋಗಿ ತಗೊಳ್ಳೋದು ನನಗೆ ಇಷ್ಟ ಇಲ್ಲ, ನಾನು ಬೇಕಾದ ಸಮಯ ಕೊಡ್ತೀನಿ. ನನಗೆ ಆಸೆ ಬೇಕಾದ್ರೂ ದೇವರಿಗೆ ಹಿಂಗೆ ಬೇಕಿತ್ತು ಸುಮ್ಮನೆ ಇದ್ಬಿಡ್ತೀನಿ. ನಾನು ಈ ಭೂಮಿಯಲ್ಲಿಗೋಸ್ಕರ ಏನೂ ಆಸೆ ಪಡ್ತಾ ಇಲ್ಲ. ನನಗೆ ಆತ್ಮ ಬೇಕು, ಪರಲೋಕ ಹೋಗಬೇಕು. ಹಲ್ಲೆಲೂಯಾ. ಆತ್ಮ ಸೇರಿಸ್ಕೋಬೇಕು, ಪರಲೋಕ ಹೋಗಬೇಕು. ನಾನು ಅದಕ್ಕೆ ಪ್ರೇರ್ ಮಾಡಿ, ದೇವರೇ ಬೇಗ ಬಂದರೆ ಸಾಕು. ರಾತ್ರಿ ನಾನು ತುಂಬ ದುಃಖಪಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ನನಗೊಂದು ಕನಸು ಬಂತು, ತುಂಬ ಹಣ್ಣಾಗಿರುವ ಕೊನೆಗಳು ಒಂದು ಚೀಲೆಯೊಳಗಡೆ ಇಟ್ಟಿದೆ, ಹಿಂಗೆ ತೂಗಾಡ್ತಾ ಇದೆ. ನಾನು ಹೋಗಿ ತೆಗೆದು ನೋಡಿದ್ರೆ ಅದೆಲ್ಲ ಪೂರ್ತಿ ಹಣ್ಣಾಗಿರುವ ಒಂದು ಬಾಳೆಗೊನೆ. ಈ ಕಡೆ ಹೋಗಿ ನೋಡಿದರೆ ಅದು ಪೂರ್ತಿ ಹಣ್ಣು. ಎಲ್ಲೆಲ್ಲಿ ನೋಡಿದ್ರು ಪೂರ್ತಿ ಹಣ್ಣಾಗಿರೋ ಬಾಳೆಗೊನೆ. ಬೆಳಿಗ್ಗೆ ತುಂಬ ಖುಷಿಯಾಗಿದೆ, ಏನಾಯಿತು ಇದೊಂದು. ಆಮೇಲೆ ನನಗೆ ಅನಿಸುತ್ತು, ನನ್ನ ಅಪ್ಪ ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನೋಡುವಾಗ ಎಲ್ಲ ಒಣಗಿದ ಥರ ಎಸ್ತಿಗಳ ಥರ ಕಾಣಿಸ್ತಾ ಇದ್ರು ಕೂಡ, ಒಣಗಿದ ಎಲುಬುಗಳೇ ಕಾಣಿಸ್ತಾ ಇದ್ರು ಕೂಡ, ನಾನು ನಂಬುತ್ತೀನಿ ನನ್ನ ಅಪ್ಪನು ಎಲ್ಲವನ್ನು ಮಜ್ಜೆ ಮಾಂಸದಿಂದ ಹೊದಿಸಿಕೊಂಡು ಇದು ಜೀವ ಇರುವ ಥರ ಒಂದು ಸೈನ್ಯವಾಗಿ ಮಾಡುತ್ತಾರೆ ಅಂತ ನಂಬುತ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳಿ ಬಂದು ಹಿಂಗೆ ಮುಗಿಸ್ತೀನಿ. ದೇವರಾತ್ಮ ಇರುವರು ಯಾರ ಮುಂದೆನೂ ಕೈ ಚಾಚಲ್ಲ. ದೇವರಾತ್ಮ ಇರುವರು ಅವರಲ್ಲಿರುವ ಬಂಧನ ಪವಿತ್ರಾತ್ಮ ಬರುವಾಗ ತಾನಾಗಿ ಬಿಚ್ಚಿ ಹೋಗಬೇಕು. ಹಲ್ಲೆಲೂಯಾ. ದೇವರಾತ್ಮ ಇರುವವರನ್ನು ಬೆಂಕಿಯಲ್ಲಿ ಹಾಕಿದರೆ ಬೆಂಕಿ ಆರಿ ಹೋಗುತ್ತೆ. ಬೆಂಕಿಯ ಶಕ್ತಿ ಕೆಡುವಿಸುವಷ್ಟು ಪವರೇ ನಿಮ್ಮಲ್ಲಿರೋ ಪವಿತ್ರಾತ್ಮಲ್ಲಿರೋದು. ಹಲ್ಲೆಲೂಯಾ. ಪವಿತ್ರಾತ್ಮ ಪಡಕೋ, ಬಂದಿರೋ ಪಾಪಗಳ ಅರಿಕೆ ಮಾಡು, ಪವಿತ್ರಾತ್ಮ ಪಡಕೋ, ನಿಮ್ಮಲ್ಲಿರೋ ಬಂಧನ ತಾನಾಗಿ ಬಿಚ್ಚಿ ಹೋಗುತ್ತೆ. ಯಾರ ಕಾಲಿಡಿಯಕ್ಕೆ ಹೋಗಬೇಡ, ಫಸ್ಟ್ ದೇವರ ಕಾಲಿಡಿಯಕ್ಕೆ ಕಲಿ. ಕಾಲಿಡಿಯಕ್ಕೆ ಕಳೆದು ನೋಡು, ಕಾಲೇನ ಹಿಡ್ಕೊಂಡು ಪಾಪ ಯೇಸು ಸಮಯ ನಿಂಗೆ ನಿಂತ್ಕೊಡಲ್ಲ, ಹಂಗೆ ಅಡ್ಡ ಬಿದ್ದು ಅಂತರ ತಿಳ್ಕೊಂಡು ಪ್ರೇಯರ್ ಮಾಡಿ. ನಿಮ್ಮ ಮುಖ ಲೆಚ್ಚಿಯಿಂದ ಕೆಡುವುದಿಲ್ಲ, ಕೆಡುವುದಿಲ್ಲ, ಕೆಡುವುದಿಲ್ಲ. ದೇವರ ಅದ್ಭುತ ಮಾಡ್ತಾರೆ. ಅದಕ್ಕೆ ಇವತ್ತು ಏನು ಬೇಕು ನಮಗೆ? ಪವಿತ್ರಾತ್ಮ. ಪವಿತ್ರಾತ್ಮ ಸ್ವೀಕರಿಸಿದ್ರೆ ನೀವು ಏನು ಮಾಡಬೇಕು? ನಿಮ್ಮ ಬಾಯಿಯಿಂದ ಹೇಳಬೇಕು, ನನ್ನಲ್ಲಿರೋ ಬಂಧನಗಳೇ ಬಿಚ್ಚಿ ಹೋಗು, ಅಭಿಷೇಕ ತುಂಬಲಿ ಅಂತ ಹೇಳ್ಬೇಕು. ಆ ಶಾಪ, ಪಾಪ, ರೋಗ, ಯಾವ ರೋಗ ಇದೆಯಾ, ಯಾವ ಕಷ್ಟ ಇದೆಯಾ, ಯಾವ ದುರಾಶೆ ಇದೆಯಾ, ಯಾವುದು ಮನಸ್ಸಿದೆಯಾ ನಿಮ್ಮಲ್ಲಿ, ನಿಮಗೆ ಗೊತ್ತು, ಅದು ಬಿಚ್ಚಿ ಹೋಗಲಿ ಅಂತ ಹೇಳು. ಹಲ್ಲೆಲೂಯಾ. ಅದ್ಭುತ ಆಗುತ್ತೆ. ಎಲ್ಲರೂ ಕಣ್ಣು ಮುಚ್ಚೋಣ. ಹಲ್ಲೆಲೂಯಾ. ಪ್ರಿಯರೇ, ದೇವರಾತ್ಮನು ಕೇಳಿಕೊಳ್ಳಿ. ನಿಮ್ಮ ಬಂಧನ ಬಿಚ್ಚಿ ಹೋಗುತ್ತದೆ, ನಿಮ್ಮ ತಡೆಗಳು ಒಡೆದು ಹೋಗುತ್ತೆ, ದುರಾತ್ಮ ಶಕ್ತಿ ನಿಷ್ಫಲವಾಗುತ್ತೆ. ನಾವು ದೇವರ ಮಕ್ಕಳು. ನಮ್ಮನ್ನು ಸೃಷ್ಟಿ ಮಾಡಿದಾದನು, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾದನು. ಆತನ ಕೈಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಆತನ ಕೈಯಲ್ಲಿ ಯಾವ ನಷ್ಟ ಕಷ್ಟಗಳಿಲ್ಲ, ಆತನ ಕೈಯಲ್ಲಿ ಎಲ್ಲ ಆಶೀರ್ವಾದಗಳು ಬೇಕಾದಷ್ಟಿದೆ. ನಿಮಗೆ ಶುಭವಾಗಬೇಕಾ, ನಿಮಗೆ ಆಶೀರ್ವಾದ ಆಗಬೇಕಾ, ನಿಮ್ಮ ಕೊರತೆ ನೀಗಬೇಕಾ, ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕಾ, ಪವಿತ್ರಾತ್ಮ ಬೇಕು ಅಂತ ಕೇಳಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಪವಿತ್ರಾತ್ಮನ ಶಕ್ತಿ ಉಪಯೋಗಿಸು. ಪವಿತ್ರಾತ್ಮ ನೀನು ಹೇಳು, ನನ್ನ ಬಂಧನ ಬಿಚ್ಚಿ ಹೋಗಲಿ ಅಂತ. ಬಿಚ್ಚಿ ಹೋಗುತ್ತೆ. ನನ್ನ ತಡೆಗಳು ಒಡೆಯಲಿ ಎಂದು ಹೇಳು, ಒಡೆದು ಹೋಗುತ್ತೆ. ನೀವು ಪವಿತ್ರಾತ್ಮ ಸಿಕ್ಕಿದ್ರೇ ಇದೆ ಆಗೋದು. ಪವಿತ್ರಾತ್ಮನಿಗೋಸ್ಕರ ಆಸೆ ಪಟ್ಟು ಕೇಳಿರಿ, ಆಸೆ ಪಟ್ಟು ಕೇಳಿರಿ. ದಾನಿಯೇಲ ತರ ಸಿಂಹದ ಗೆವಿಯಲ್ಲಿ ಹಾಕಿದ್ರು, ಅದರ ಮೇಷಕ ಅಬೇದನ ತರ ಬೆಂಕಿಯಲ್ಲಿ ಹಾಕಿದ್ರು, ಬೆಂಕಿ ಆರಿ ಹೋಗುತ್ತದೆ, ನಿನಗೆ ಏನೂ ಆಗುವುದಿಲ್ಲ. ನಿನ್ನ ಪವಿತ್ರಾತ್ಮ ಇದ್ರೆ ನಿನ್ನ ಸುತ್ತಲಿರುವ ವೈರಿಗಳು ಸುಟ್ಟು ಹೋಗ್ತಾರೆ. ನಿನ್ನನ್ನು ಆಕ್ಸಿಡೆಂಟ್ ಮಾಡಲಿಕ್ಕೆ ಬರೋ ದುರಾತ್ಮ ಸುಟ್ಟು ಹೋಗುತ್ತೆ. ನಿನಗೆ ಹಿಂಸೆಗೊಳಗೆ ಬರೋ ದುಷ್ಟ ಶಕ್ತಿ ಸುಟ್ಟು ಹೋಗುತ್ತೆ. ನೀನ್ ಬಲವಾಗಿ ನಿಲ್ಲುತ್ತೀರಾ. ನಿನ್ನ ಜೊತೆಯಲ್ಲಿ ದೇವ ದೂತರುಗಳಿದ್ದಾರೆ, ನಿನ್ನ ಜೊತೆಯಲ್ಲಿ ದೇವರ ಪ್ರೊಟೆಕ್ಷನ್ ಇದೆ.
ನಿನ್ನ ಜೊತೆಲಿ ಪವಿತ್ರಾತ್ಮನಿದ್ದಾರೆ ಅಂತ ನಿನಗೇನು ಕೇಡು ಮಾಡೋಕ್ಕಾಗಲ್ಲ. ನಿನ್ನ ಕೈಯಲ್ಲಿರುವ ಒಂದು ಕೂದಲು ಕೂಡ ಮುಟ್ಟಲಿಕ್ಕೆ ದುಷ್ಟ ಸೈತಿಗೆ ಶಕ್ತಿ ಇಲ್ಲ. ಪವಿತ್ರಾತ್ಮ ಸ್ವೀಕರಿಸಿಕೊಳ್ಳಿ. ಪವಿತ್ರಾತ್ಮ ಇದ್ರೆ ಹೇಳಿರಿ, ಪವಿತ್ರಾತ್ಮ ಇದ್ರೆ ಬಿಡುಗಡೆ ಇದೆ. ಹೌದು, ನಾವೀಗ ಕೇಳೋದು ಬಂಧನ ಬಿಚ್ಚುವ, ಸೃಷ್ಟಿ ಮಾಡುವ, ಅದ್ಭುತ ಮಾಡುವ, ಬೆಂಕಿಯ ಆ ಶಕ್ತಿ ಆರಿಸುವ, ಸಿಂಹದ ಬಾಯನ್ನು ಕೆಟ್ಟುವ ಆ ಪವಿತ್ರಾತ್ಮನ ಶಕ್ತಿ ನನಗೂ ಬೇಕು. ಸಂಸೋನನ ಹಗ್ಗಗಳನ್ನು ಕಟ್ಟಿರುವಾಗ ಅದು ಬಿಚ್ಚಿ ಹೋಗಿದ ಆ ಪವಿತ್ರಾತ್ಮನ ಶಕ್ತಿ ನನಗೂ ಬೇಕು. ಇದೇ ನಾವೆಲ್ಲರೂ ಕೇಳ್ತಾ ಇರೋದು. ಎಲ್ಲರೂ ಒಂದೇ ಸಮ ಕೇಳಿಕೊಳ್ಳಿ, ಪವಿತ್ರಾತ್ಮ ನನಗೆ ಬೇಕು ಅಂತ. ನೀವು ಕೇಳೋದಾದರೆ ದೇವರ ವಾಕ್ಯ ಬರೆದಿದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ದಾನಗಳನ್ನು ಕೊಡುವರಾದರೆ ಪರಲೋಕದಲ್ಲಿರುವ ನಮ್ಮ ತಂದೆಯು ಎಷ್ಟೋ ಹೆಚ್ಚಾಗಿ ನಿಮಗೆ ಒಳ್ಳೆ ವರಗಳನ್ನು ಕೊಡುವನಲ್ಲವೋ, ಪವಿತ್ರಾತ್ಮವನ್ನು ಕೊಡುವನಲ್ಲವೋ ಎಂದು ಕೇಳ್ತಾ ಇದ್ದಾರೆ. ನೀವು ಕೇಳೋದಾದ್ರೆ ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟು, ನಮಗೆ ಸ್ವರ್ಗಕ್ಕೆ ಹೋಗಬೇಕು ಪ್ರಿಯರೇ. ನರಕ ಕಠಿಣವಾಗಿದೆ, ಆ ಕೆಟ್ಟ ನರಕ ನಮಗೆ ಬೇಡ. ಸುಂದರವಾದ ಸ್ವರ್ಗ ಬೇಕು. ಅದಕ್ಕೆ ನಮಗೆ ಬಲ ಬೇಕು, ಮತ್ತೊಬ್ಬರನ್ನು ನಾವು ಕರ್ಕೊಂಡು ಬರಬೇಕು. ಅದಕ್ಕೆ ಪವಿತ್ರಾತ್ಮ ಬೇಕು. ನೀವು ಕಣ್ಣು ಮುಚ್ಚಿ ಆಸೆಯಿಂದ ಕೇಳಿ, ನಿಮಗೆ ಮನಸ್ಸಿದ್ರೆ ಕೇಳಿಕೊಳ್ಳಿ, ದೇವರೇ ನನಗೆ ಪವಿತ್ರಾತ್ಮನ್ನು ಕೊಡಿ, ನನಗೆ ಪವಿತ್ರಾತ್ಮನ್ನು ಕೊಡಿ, ನನಗೆ ಪವಿತ್ರಾತ್ಮನ್ನು ಕೊಡಿ. ಪವಿತ್ರಾತ್ಮ ಇದ್ದರೆ ಎಲ್ಲ ಆಯಿತು, ಎಲ್ಲ ಆಯಿತು. ಊಟನೂ ಆಯಿತು, ಬಟ್ಟೆನೂ ಆಯಿತು, ಗಾಡಿನೂ ಆಯಿತು, ಚರ್ಚು ಆಯಿತು, ಉದ್ಧಾರಣನೂ ಆಗುತ್ತೆ. ಪವಿತ್ರಾತ್ಮ ಇದ್ದರೆ. ಈ ಪವಿತ್ರಾತ್ಮ ಬೇಕು ಅಂತ ಕೇಳುವರಿಗೆ ಮಾತ್ರ ಕೊಡೋದು. ಸುಮ್ಮನೆ ಯಾರ ಮೇಲೂ ಬಂದು ಇಳಿಯಲ್ಲ. ಆಸೆ ಪಡುವವರಿಗೆ ಮಾತ್ರ ಪವಿತ್ರಾತ್ಮನು. ಬೇಡಿಕೊಳ್ಳುವವರಿಗೆ ಸಿಕ್ಕುವುದು, ತಟ್ಟುವವರಿಗೆ ತೆರೆಯುತ್ತದೆ, ಹುಡುಕುವವರಿಗೆ ಕಂಡು ಸಿಕ್ಕುತ್ತದೆ. ಪ್ರಿಯರೇ, ಕೇಳಿಕೊಳ್ಳಿ, ಕೇಳಿಕೊಳ್ಳಿ. ಆದರೆ ಒಂದೇ ಒಂದು ಗೊತ್ತು, ಹೋಗೋ ತನಕ ನನ್ನ ಅಪ್ಪನ ಸೇವೆ ಮಾಡಿ ಆಗೋದಷ್ಟು ಜನರನ್ನು ಅಗ್ನಿ ನರಕದಿಂದ ಎಳಕೊಂಡು ನನ್ನ ಅಪ್ಪನ ಪಾದದಲ್ಲಿ ಸೇರಿಸಬೇಕು. ಅಗ್ನಿಯಿಂದ ಎಳಕೊಂಡು ನನ್ನ ಅಪ್ಪನ ಪಾದಕ್ಕೆ ಸೇರಿಸೋದೊಂದೇ ನನ್ನ ಆಸೆ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.